ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 10/4/2025. ಮುರಳಿಯ ಮಹಾವಾಕ್ಯಗಳು. मीठे बच्चे, अपनी उन्नति के लिए रोज पोता मेल निकालो. सारे दिन में चलन कैसी रही ಚೆಕ್ करो. ಯಜ್ಞಕ್ಕೆ ಪ್ರತಿ ಆನೆಸ್ಟ್ ರಹೆ. ಭಾವ ಹೇಳ್ತಾರೆ, ಮಧುರ ಮಕ್ಕಳೇ, ತಮ್ಮ ಉನ್ನತಿಗಾಗಿ ಪ್ರತಿನಿತ್ಯವೂ ಪೋತಾಮೇಲ್ ಲೆಕ್ಕಪತ್ರವನ್ನು ಇಡ್ರಿ, ಲೆಕ್ಕ ತೆಗೀರಿ. ಇಡೀ ದಿನದಲ್ಲಿ ನನ್ನ ಚಲನೆ ಹೇಗಿತ್ತು ಅಂತ ಚೆಕ್ ಮಾಡಿಕೊಳ್ಳ್ರಿ. ನಾನು ಈ ಯಜ್ಞದ ಪ್ರತಿಯಾಗಿ ಎಷ್ಟು ಆನೆಸ್ಟ್ ಆಗಿದ್ದೀನಿ ಅನ್ನೋದನ್ನು ನೋಡ್ಕೊಳ್ರಿ. ಅಂದರೆ ಬಾಬಾ ಹೇಳ್ತಾರೆ, ತಮ್ಮ ಆತ್ಮ ಉನ್ನತಿ ಆಗಬೇಕು. ಆತ್ಮ ಉನ್ನತಿ ಅಂತಂದರೆ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಮಾಡ್ತಾ ಮಾಡ್ತಾ ಆತ್ಮನ ಮನಸ್ಸು ಯಾವುದು ಈ ನಾಟಕದ ಮಾಯೆಗೆ ವಶಭೂತ ಆಗಿದೆ ಅರ್ಧಕಲ್ಪದಿಂದ, ಆ ಮನಸ್ಸು ಈಗ ವಾಪಸ್ ತನ್ನ ಸತೋ ಪ್ರಧಾನ ಸ್ಥಿತಿಗೆ ಬರೋದಕ್ಕಾಗಿ, ಅದರ ಉನ್ನತಿಗಾಗಿ ಈ ಮೈಂಡ್ಗೆ ಪುರುಷಾರ್ಥ ಮಾಡಿಸ್ಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆತ್ಮನೊಳಗಿರುವ ಆ ಮನಸ್ಸನ್ನೇ ಎತ್ತೋ ಸಲುವಾಗಿ, ಆ ಮನಸ್ಸನ್ನು ಮೊದಲಿನ ಹಾಗೆ ಸತೋ ಪ್ರಧಾನ ಮಾಡೋದಕ್ಕಾಗಿ ದಿನನಿತ್ಯ ಪೋತಾ ಮೇಲೆ ಲೆಕ್ಕಪತ್ರವನ್ನು ಇಡ್ರಿ. ಅಂದರೆ ಈ ಮೈಂಡ್ ಏನೇನು ತಪ್ಪು ಮಾಡಿತು, ಏನೇನು ವಿಚಾರ ಮಾಡಲಾಯಿತು, ಅದರ ಮೂಲಕ ಅಂಥ ಕರ್ಮ ಏನೇನಾಯಿತು ಅಂತ ಚೆಕ್ಕಿಂಗ್ ಮಾಡ್ಕೋಬೇಕು, ಗಮನವನ್ನು ಕೊಡಬೇಕು. ಚೆಕ್ಕಿಂಗ್ ಮಾಡಿಕೊಂಡು ಅದನ್ನು ತಂದೆ ಮುಂದೆ ಅರ್ಪಣೆ ಮಾಡಬೇಕಾಗಿದೆ. ಅರ್ಪಣೆ ಮಾಡೋದು ಅಂದರೆ, ನಾನು ಆತ್ಮ ಇದ್ದೀನಿ, ಯಾವ ಆತ್ಮನ ಮನಸ್ಸು, ಈ ಮನಸ್ಸು ಮಾಯಾಗ ವಶಭೂತ ಆಗಿದೆ, ಮಾಯಾಗ ವಶಭೂತ ಆಗುವುದು ಕೂಡ ಡ್ರಾಮಾ ಕೊಟ್ಟಂತಹ ಒಂದು ಡ್ರಾಮಾದ ಗಿಫ್ಟ್ ಅದು. ಅಂದರೆ ಮನಸ್ಸಿನಲ್ಲಿ ಯಾವ ವಿಚಾರ ನಡಿಬೇಕು, ಯಾವ ಸಂಕಲ್ಪಗಳು ನಡಿಬೇಕು, ಯಾವ ಥರದ ಆ್ಯಕ್ಟಿವಿಟಿ ಆಗಬೇಕನ್ನುವಂಥದ್ದು ಇದು ಡ್ರಾಮಾ ಕೊಟ್ಟಿರುವಂಥದ್ದು. ಆದರೆ ನಾ ಆತ್ಮ ಆ ಮನಸ್ಸನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ, ಅದು ಎಲ್ಲವೂ ಕೂಡ ನಾಟಕದ ಸ್ಕ್ರಿಪ್ಟ್ ಒಳಗಿನ ಇದು ಒಂದು ಸೀನ್ ಅಥವಾ ಇದು ಒಂದು ಮಾತು ಅಂತ ತಿಳಿದು ಈ ದೃಶ್ಯಗಳನ್ನು, ಈ ಘಟನೆಗಳನ್ನು ಆ್ಯಸ್ ಇಟ್ ಈಸ್ ಬಾಬಾರವ್ರ ಮುಂದೆ ಅರ್ಪಣೆ ಮಾಡೋದು. ಬಾಬಾ, ಈ ದಿನ ಈ ರೀತಿ ಘಟನೆ ನಡೀತು, ಈ ಥರ ಈ ಮೈಂಡ್ ಇಂಥವರಲ್ಲಿ ಸಿಕ್ಕಾಕೊಳ್ತು, ಈ ಥರ ನಾನು ಇಷ್ಟು ನಿಮ್ಮ ನೆನಪನ್ನು ಮಾಡಿದೆ ಅಂತ ಈ ಮನಸ್ಸು ನಿತ್ಯವೂ ಶಿವ ಬಾಬಾರವರಿಗೆ ತನ್ನ ಎಲ್ಲ ಲೆಕ್ಕಪತ್ರವನ್ನು ಒಪ್ಪಿಸ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಮತ್ತು ಯಜ್ಞದ ಪ್ರತಿ ಆನೆಸ್ಟ್. ಯಜ್ಞ ಅಂತಂದರೆ ಒಂದು ಮೊಟ್ಟ ಮೊದಲನೇದು ಜ್ಞಾನ ಯಜ್ಞ, ಸೂಕ್ಷ್ಮ ಯಜ್ಞ. ಎರಡನೇದು ಈ ಒಂದು ಸ್ಥೂಲವಾಗಿರುವಂಥ ಶಿವ ಪರಮಾತ್ಮನೇ ಸ್ಥಾಪನೆ ಮಾಡಿರುವಂಥ ಮಹಾಯಜ್ಞ. ಯಜ್ಞ, ಮಧುಬನ, ಸೇವಾ ಕೇಂದ್ರ, ಬಾಬನ ಮಕ್ಕಳು, ಈ ಮಹಾಯಜ್ಞ. ಬಾಬಾ ಹೇಳ್ತಾರೆ, ಯಜ್ಞದ ಪ್ರತಿಗೂ ಕೂಡ ಆನೆಸ್ಟ್ ಆಗಿರಬೇಕು. ಅಂದರೆ ಸತ್ಯವನ್ನು ಸ್ವೀಕಾರ ಮಾಡಿ ಈ ಯಜ್ಞದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮರ ಒರಿಜಿನಲ್ ಸತ್ಯವನ್ನು ಸ್ವೀಕರಿಸುವಂಥ ಒಂದು ಆನೆಸ್ಟಿ ಮಕ್ಕಳಲ್ಲಿ ಇರಬೇಕು. ಅದು ಎಷ್ಟಿದೆ ಅಂತ ನೋಡ್ಕೊಡ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, ಕಿನ್ ಬಚ್ಚೋಂ ಕೆ ಪ್ರತಿ ಬಾಬಾ ಕಾ ಬಹುತ್ ರಿಗಾರ್ಡ್ ಹೈ, ಉಸ್ ರಿಗಾರ್ಡ್ ಕಿ ನಿಶಾನಿ ಕ್ಯಾ ಹೈ? ಯಾವ ಮಕ್ಕಳ ಪ್ರತಿಯಾಗಿ ಬಾಬಾರವ್ರದ್ದು ಬಹಳಷ್ಟು ಗೌರವ ಇರ್ತದೆ, ಆ ಗೌರವದ ನಿಶಾನಿ ಏನಾಗಿದೆ? ಮೊದಲು ಬಾಬಾ ಪರಮಾತ್ಮ ನಿರಾಕಾರ ತಂದೆ ಮಕ್ಕಳ ಪ್ರತಿ ಗೌರವ ಅಂದರೆ ನಮ್ಮ ದೃಷ್ಟಿಯಲ್ಲಿ, ಅರ್ಥಾತ್ ರೋಲ್ ಕಾನ್ಷಿಯಸ್ನಲ್ಲಿರುವಂತಹ ಈ ಮೈಂಡ್ನ ಒಂದು ಇಮ್ಯಾಜಿನ್ ಏನಿದೆ ಅಂತಂದರೆ, ಗೌರವ ಅಂದರೆ ಭಾಳಷ್ಟು ಪ್ರೀತಿಯಿಂದ ನಡ್ಕೊಳ್ಳೋದು, ಕ್ಷಮಾ ಮಾಡುವುದು, ಮತ್ತು ಮೇಲೆತ್ತುವುದು, ಪ್ಯಾಂಪರಿಂಗ್ ಮಾಡೋದು, ಪ್ರೀತಿಯಿಂದ ಕಾಣುವುದು, ಸದಾ ಅವರ ಉನ್ನತಿಗಾಗಿ ಪರಿಶ್ರಮ ಪಡೋದು. ಇದು ರೋಲ್ನಲ್ಲಿ ನಾವು ನೋಡಿದ್ದೀವಿ ಗೌರವ ಅಂತ. ಆದರೆ ನಿರಾಕಾರ ಬಾಬಾ ಗೌರವ ಕೊಡೋದು ಅಂತಂದರೆ ಸಾಕಾರ ರೂಪದ ಗೌರವ ಏನು? ನಿರಾಕಾರ ಶಿವ ಬಾಬಾ ಗೌರವ ಯಾವ ರೀತಿ ಕೊಡ್ತಾರೆ ಆತ್ಮಗಳಿಗೆ? ಅಂದರೆ ನಿರಾಕಾರ ಬಾಬಾ ಎಂದಾದರೂ ಬಂದು ನೀನು ಹೀಗಿದಿ ಅಂತ ಯಾವ ಥರದ ಕೊಡ್ತಾರೆ? ಅದಕ್ಕೆ ಬಾಬಾ ಹೇಳ್ತಾರೆ, ಶಿವ ಬಾಬಾ ಯಾವತ್ತಿಗೂ ಆತ್ಮಗಳ ಒರಿಜಿನಾಲಿಟಿಯನ್ನು ನೋಡೋದ್ರಿಂದ, ಸತೋ ಪ್ರಧಾನತೆಯನ್ನು ನೋಡೋದ್ರಿಂದ, ಭಲೇ ರೋಲ್ನಲ್ಲಿ ಏನೇ ತಪ್ಪಿದ್ರು ರೋಲ್ ಮೂಲಕ ಯಾವಾಗ ಬಾಬಾ ಈ ಒಂದು ಪಾತ್ರದೊಳಗೆ ಇವತ್ತು ಈ ರೀತಿ ತಪ್ಪಾಯಿತು ಅಂತ ಹೇಳಿದಾಗ ಏನು ಬಾಬಾನ ಮುಂದೆ ಆ್ಯಸ್ ಇಟ್ ಈಸ್ ಆ ರೋಲನ್ನು ಅರ್ಪಣೆ ಮಾಡ್ತೀನ ಆತ್ಮ. ಬಾಬಾ ಹೇಳ್ತಾರೆ, ಅಂಥ ಆತ್ಮರಿಗೆ ಆ ರೋಲ್ನಿಂದ ಪರಿ ಆಗಲಿಕ್ಕೆ ಅಥವಾ ಆ ಕಹಿ ನೆನಪುಗಳು, ಘಟನೆಗಳಿಂದ, ತಪ್ಪುಗಳಿಂದ ತಿದ್ಕೊಳ್ಳಿಕ್ಕೆ, ಹೊರಗೆ ಬರಲಿಕ್ಕೆ ಬಾಬಾ
ಆತ್ಮಿಕ ಸಪೋರ್ಟ್ ಕೊಡ್ತಾರೆ. ಅರ್ಥಾತ್ ಅದನ್ನು ಮರೀಲಿಕ್ಕೆ ಮತ್ತು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಏನು ಬಾಬಾ ಶಕ್ತಿ ಕೊಡ್ತಾರೋ, ಎಕ್ಸ್ಟ್ರಾ ಗಮನ ಕೊಡ್ತಾರೋ, ಸಕಾಶ ಕೊಡ್ತಾರೋ, ಇದಕ್ಕೆ ಬಾಬಾ ಗೌರವ ಕೊಡೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಎಂಥ ಮಕ್ಕಳಿಗೆ ಬಾಬಾ ಗೌರವ ಕೊಡ್ತಾರೆ ಮತ್ತು ಅದರ ನಿಶಾನಿ ಏನಾಗಿದೆ. जो बच्चे बाबा के साथ सच्चे यज्ञ के प्रति ईमानदार है, कुछ भी छिपाते नहीं, उन बच्चों प्रति बाबा का बहुत रिगार्ड है. ಯಾವ ಮಕ್ಕಳದು ಬಾಬಾರವ್ರ ಜೊತೆಗೆ ಬಹಳ ಸತ್ಯತೆ ಇದೆ, ಸತ್ಯದಿಂದ ಇರ್ತಾರೆ ಮತ್ತು ಯಜ್ಞದ ಪ್ರತಿ ಬಹಳಷ್ಟು ವಿಶ್ವಾಸಿಯಾಗಿರ್ತಾರೆ, ಏನನ್ನೂ ಮುಚ್ಚಿಡೋದಿಲ್ಲ. ಕುಚ್ ಬಿ ಚಿಪಾತೆ ನಹಿ, ಅಂಥ ಮಕ್ಕಳ ಪ್ರತಿಯಾಗಿ ಬಾಬಾ ಬಹಳಷ್ಟು ಗೌರವವನ್ನು ಕೊಡ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಒಂದು ಶಿವಬಾಬನ ಮುಂದೆ ಏನನ್ನೂ ಮುಚ್ಚಿಡೋದಿಲ್ಲ ಮತ್ತು ಈ ಯಜ್ಞದಲ್ಲೂ ಕೂಡ ಅಂಥ ಮುಚ್ಚಿ ಕೆಲಸಗಳನ್ನು, ಸೂಕ್ಷ್ಮ ಸ್ಥೂಲ ರೂಪದ ಕಾರ್ಯಗಳನ್ನು ಮಾಡೋದಿಲ್ಲ. ಆ್ಯಸ್ ಟೀಸ್ ರೋಲ್ನ ಮೂಲಕ ಅದನ್ನು ಹೇಳ್ತಾರೆ. ನಮ್ಮಿಂದ ಇಂಥ, ನಮ್ಮ ರೋಲಿಂದ, ನಮ್ಮ ಕರ್ಮದಿಂದ ಅಥವಾ ನಮ್ಮ ಸಂಕಲ್ಪದಿಂದ ಇಂಥ ತಪ್ಪಾಯಿತು ಅಂತ ಏನು ಹೇಳ್ತಾರಲ್ಲ, ಇದು ಬಾಬಾರಿಗೆ ಬಹಳ ಪಸಂದ್. ಅದಕ್ಕಾಗಿ ಬಾಬಾ ಸಚ್ಚೆ ದಿಲ್ಪರ್ ಸಾಹೇಬ್ ರಾಜಿ ಅಂತ ಹೇಳಲಾಗ್ತದೆ. ಸತ್ಯ ಮನಸ್ಸು ಯಾರ್ದಿರ್ತದೋ, ಇದ್ದದ್ದನ್ನು ಇದ್ದ ಹಾಗೆ ತಂದೆ ಮುಂದೆ ಅರ್ಪಿಸ್ತಾರೋ ನಿರಂತರ, ಅದು ಕೆಟ್ಟದ್ದೇ ಆಗಿರಲಿ ಒಳ್ಳೆಯದೇ ಆಗಿರಲಿ. ರೋಲ್ ಅಂತೂ ನಾನಲ್ಲ, ಘಟನಾ ಅಂತೂ ನಾನಲ್ಲ, ಘಟನಾ ಡ್ರಾಮಾದ ಒಂದು ಭಾಗ ಅಂದ ಮೇಲೆ ಇದನ್ನು ಏನು ನೋಡೀನಿ ನನ್ನ ಮೂಲಕ ಅದು ಘಟಿಸ್ತಾ ಇದೆ, ಅದನ್ನು ಆ್ಯಸ್ ಇಟ್ ಈಸ್ ಬಾಬಾರವರ ಮುಂದೆ ಅರ್ಪಣೆ ಮಾಡುವುದೇ ಸಚ್ಚಾಯಿ. ಅಂದ್ರೆ ನಾನು ಅದನ್ನು ಸತ್ಯ ಅಂತ ತಿಳ್ಕೊಂಡದ್ರಲ್ಲಿ ಸಿಕ್ಕಾಕೋತೀನಂತಂದ್ರೆ ಇದು ಬೇಇಮಾನ್ದಾರಿ, ಅರ್ಥಾತ್ ಡಿಸ್ರಿಗಾರ್ಡ್. ನಾನು ನಾಟಕವನ್ನು ನಾಟಕನೇ ಅಂತ ತಿಳ್ಕೊಂಡು, ರೋಲನ್ನು ರೋಲ್ ಅಂತ ತಿಳ್ಕೊಂಡು, ರೋಲ್ನಲ್ಲಿ ಆದಂಥ ತಪ್ಪುಗಳನ್ನು, ಒಳಿತುಗಳನ್ನು ಬಾಬಾರವರಿಗೆ ನಾ ಆತ್ಮ ಅದೆಲ್ಲವನ್ನು ಸಾಕ್ಷಿಯಾಗಿ ತಂದೆಗೆ ಅರ್ಪಣೆ ಮಾಡ್ತೀನಂತಂದ್ರೆ ಇದಕ್ಕೆ ಬಾಬಾ ಹೇಳ್ತಾರೆ ಸಚ್ಚಾಯಿ, ಸತ್ಯತೆ. ಯಜ್ಞದ ಪ್ರತಿಯಾಗಿಯೂ ಕೂಡ ಏನೂ ಮುಚ್ಚಿಡುವುದಿಲ್ಲ ಅಂತಂದ್ರೆ ಅಂಥ ಮಕ್ಕಳಿಗೆ ಬಾಬಾ ಬಹಳ ಗೌರವವನ್ನು ಕೊಡ್ತಾರೆ. ರಿಗಾರ್ಡ್ ಹೋನೆಗೆ ಕಾರಣ ಕುಚ್ ಕಾರ ದೇ ಉಠಾತೆ ರೇತೆ. ಬಾಬಾ ರಿಗಾರ್ಡ್ ಮಕ್ಕಳಿಗೆ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ಇಷ್ಟೊಂದು ಗೌರವ ಕೊಡ್ತಾರಲ್ಲ. ಗೌರವ ಕೊಡುವುದಂದ್ರೇನು? ಮತ್ತೆ ಇಲ್ಲ ಮಕ್ಕಳೇ, ಆಗಿದ್ದಾಗಾಯಿತು, ಈಗ ಮತ್ತೆ ನೀವು ಮೇಲೇರಬೇಕು, ನೀನು ಇಂಥ ಶ್ರೇಷ್ಠ ದೇವಕುಲದ ಆತ್ಮ ಇದೆಯಂತ ಬಾಬಾ ಮತ್ತೆ ರಂಭಿಸಿ ಮಕ್ಕಳಿಗೆ ಮೇಲೆ ಎತ್ತುತ್ತಾರೆ. ಸರ್ವೀಸ್ ಪರ್ ಬಿ ಭೇಜ್ ದೇತೆ ಹೇ. ಬಾಬಾ ಮಕ್ಕಳ ಆ ಮನೋಸ್ಥಿತಿ ಬದಲಾಯಿಸಲಿಕ್ಕೆ, ಭಾವನೆಗಳಲ್ಲಿ ಶುಭ ಭಾವ, ಸರ್ವರ ಪ್ರತಿ ಒಳ್ಳೆ ಭಾವ ತುಂಬಿಸೋ ಸಲುವಾಗಿ ಸೇವೆಗೂ ಕಳಿಸ್ಕೊಡ್ತಾರೆ, ಸೇವೆಯನ್ನು ಮಾಡಿಸ್ಲಿಕ್ಕೆ ಹಚ್ಚುತ್ತಾರೆ. ಬಚ್ಚೋಂಕೋ ಸಚ್ ಸುನಾಕರ್ ಶ್ರೀಮತ್ ಲೇನೆಕಿ ಅಕಲ್ ಹೋನಿ ಚಾಹಿಯೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಏನೆಲ್ಲ ನಿಮ್ಮ ರೋಲ್ನಲ್ಲಿದೆ, ಬಾಬಾ ಕೊಟ್ಟದ್ದು ಡ್ರಾಮಾ ಕೊಟ್ಟದ್ದೇ, ಆದರೆ ಏನು ಆ ರೋಲ್ನಲ್ಲಿ ನೋಡೀನಿ, ಕಾಣ್ತಾ ಇದ್ದೀನಿ, ಖುದ್ ಅನುಭವ ಮಾಡ್ತಾ ಇದ್ದೀನಿ ನನ್ನ ರೋಲ್ನ ಮೂಲಕ, ಅದನ್ನು ಹಾಗೇ ಬಾಬಾಗ ಸತ್ಯವನ್ನು ಹೇಳ್ರಿ, ಹೇಳಿ ಮುಂದೆ ಹೇಗೆ ನಡಿಬೇಕು, ಏನು ಮಾಡಬೇಕು ಅಂತ ಶ್ರೀಮತವನ್ನು ತಗೊಳ್ರಿ. ಇಂಥ ಬುದ್ಧಿನೂ ಮಕ್ಕಳಿಗೆ ಬರಬೇಕು ಅಂತಾರೆ ಬಾಬಾ. ಗೀತ್ ಮೆಹಫಿಲ್ ಮೇ ಜಲ್ ಉಠಿ ಶಮ. ಮಹಾ ಸಭೆಯಲ್ಲಿ ಒಂದು ಮಹಾಜ್ಯೋತಿಯು ಬೆಳಗಿತು ಅಂತ ಭಕ್ತಿ ಮಾರ್ಗದ ಗೀತೆ ಇದೆ. ಓಂ ಶಾಂತಿ. ಅಬ್ ಯಹ ಗೀತ್ ತೋ ಹುವಾ ರಾಂಗ್, ಕ್ಯೂಂಕಿ ಪರಮಾತ್ಮ ಕೋಯಿ क्षमा तो है नहीं, परमात्मा को वास्तव में क्षमा नहीं कहा जाता. ये तो भक्तों ने अनेक नाम रख दिए, न जानने के कारण कहते भी है नीति नीति, हम नहीं जानते, नास्तिक है. ಬಾಬಾ ಹೇಳ್ತಾರೆ ಈ ಗೀತೆ ರಾಂಗ್ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಇದು ಗೀತೆಯಲ್ಲಿ ಭಗವಂತನಿಗೆ ಒಂದು ಮಹಾದೀಪ ಅಂತ ಗಾಯನ ಮಾಡಿದ್ದಾರೆ. ಆದರೆ ಬಾಬಾ ಬೆಳಕು, ಪ್ರಕಾಶ ಇದ್ದಾರೆ. ಆದರೆ ಎಂತಹ ಪ್ರಕಾಶ? ಪಂಚತತ್ವದಿಂದ ಕೂಡಿದಂಥ ಪ್ರಕಾಶ ಅಲ್ಲ. ಮಾಯಾ ಮೈಂಡಿಗೆ, ಲಿಮಿಟೆಡ್ ಹದ್ದಿನ ಮೈಂಡ್, ಭಕ್ತನ ಮೈಂಡಿಗೆ ಏನು ಒಂದು ದೊಡ್ಡ ಜ್ಯೋತಿ ಬೆಳಗ್ತಾ ಇರುವಂಥ, ಉರಿತಾ ಇರುವಂಥ, ಊರ್ಧ್ವ ಮುಖವಾಗಿ ಉರಿಯುವ ಜ್ಯೋತಿ ರೂಪದಲ್ಲಿ ಏನು ತಿಳ್ಕೊಂಡಿದ್ದಾರಲ್ಲ, ಅದರದ್ದೊಂದು ರೂಪ ಆ ಥರ ಅಲ್ಲ. ಬಾಬಾ ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಅವಿನಾಶಿ ಲೈಟ್ ಆಗಿದ್ದಾರೆ. ಮನ, ಬುದ್ಧಿ, ಸಂಸ್ಕಾರ ಸಹಿತ ಪರಂ ಪವಿತ್ರ, ಪತಿತ ಪಾವನ, ಎಲ್ಲ ಸರ್ವಜ್ಞಾನವನ್ನು ಹೊಂದಿರುವಂತಹ ತಂದೆ ಶಿವ ಬಾಬಾ ಒಂದು ಸ್ಥೂಲ ರೂಪದ ಜ್ಯೋತಿಯಂತೂ ಬಾಬಾ ಅಲ್ಲ. अब बच्चों को बाबा ने परिचय दिया है, परंतु अपने को आत्मा समझ बाबा को याद करना, इसमें बहुत ही बुद्धि का काम है. अंडरलाइन. ಈಗ ಮಕ್ಕಳಿಗೆ ಬಾಬಾ ಪರಿಚಯ ಕೊಟ್ಟಿದ್ದಾರೆ,
ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಯಾರು ಅಂತ. ಆದರೆ ಇಲ್ಲಿ ತಾವು ಮಕ್ಕಳು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆ ನೆನಪು ಮಾಡಬೇಕು ಅಂದರೆ ಭಾಳಷ್ಟು ಬುದ್ಧಿಯ ಕೆಲಸಿದೆ. ಇಲ್ಲಿ ಸ್ಥೂಲ ರೂಪದ ಬದಲಾವಣೆಯ ಮಾತಿಲ್ಲ. ನಾನು ಯಾವ ಥರ ಕಾಣಿಸ್ಕೋಬೇಕು ಎಲ್ಲರ ಎದುರುಗಡೆಗೆ, ಒಂದು ಐಡೆಂಟಿಟಿ, BK ಐಡೆಂಟಿಟಿ, ಬಿಳಿ ವಸ್ತ್ರ, ಬ್ಯಾಡ್ಜ್, ನಾನು ಈ ರೀತಿ ಆಹಾರ ವ್ಯವಹಾರ ಅಂತ ಬಾಹ್ಯ ರೂಪದ್ದೇನಿದೆಯಲ್ಲ ಆ ಮಾತಿಲ್ಲ. ಆತ್ಮ ಅಂತ ತಿಳಿದು ಶಿವಬಾಬಾ ನೆನಪು ಮಾಡಲಿಕ್ಕೆ ಬುದ್ಧಿಯ ಮಾತು ಅಂತ ಹೇಳ್ತಾರೆ ಬಾಬಾ. ಅಂದರೆ ಬುದ್ಧಿಯಿಂದ ನಾ ಏನಿದ್ದೀನಿ ಏನಲ್ಲ, ನಾನು ಏನಿದ್ದೀನಿ ಒಂದು ಶಾಂತ ಜ್ಯೋತಿ ಇದ್ದೀನಿ, ನಾನೊಂದು ಶಾಂತ ಶಕ್ತಿ ಇದ್ದೀನಿ, ಪರಮಾತ್ಮನ ಸಂತಾನ ಇದ್ದೀನಿ. ಆದರೆ ರಾವಣನ ಸಂತಾನ ಅಲ್ಲ, ನಾನು ಕ್ಯಾರೆಕ್ಟರೂ ಅಲ್ಲ, ನಾನು ಮನಸ್ಸೂ ಅಲ್ಲ, ನಾನು ಈ ಜಗತ್ತೂ ಅಲ್ಲ, ಈ ನಾಟಕನೂ ಅಲ್ಲ, ನಾನು ಎಲ್ಲದರಿಂದ ಪರೆಯಾಗಿರುವಂತಹ ಒಂದು ದಿವ್ಯ ಪ್ರಕಾಶ ಇದ್ದೀನಿ ಅನ್ನುವಂಥದ್ದು ನೆನಪು ಮಾಡಿಕೊಂಡು ನನ್ನ ಆತ್ಮದ ನಿಜವಾದ ತಂದೆ, ಮಾತಾ ಪಿತಾ, ಸದ್ಗುರು, ಪರಮಾತ್ಮ ಇದ್ದಾರಂತೇಳಿ ನೆನಪು ಮಾಡಬೇಕಾಗಿದೆ. ಇದು ಬುದ್ಧಿಯಿಂದ ತೆಗೆದುಕೊಳ್ಳುವ ಕೆಲಸ ಆಗಿದೆ ಅಂತಾರೆ. ಬುದ್ಧಿ ಕೆಲಸ ಇದು. ಇಸ್ ಸಮಯ ಹೇ ಪತ್ತರ ಬುದ್ಧಿ, ಆತ್ಮ ಮೇ ಬುದ್ಧಿ है ना, ऑर्गन्स द्वारा पता पड़ता है आत्मा की बुद्धि पारस है या पत्थर है, सारा मदार आत्मा पर है. ಆತ್ಮ ಅಂದರೆ ಆತ್ಮದೊಳಗಿನ ಈಗ ಮೈಂಡ್, ಆತ್ಮದ ಕ್ವಾಲಿಟಿ, ಆತ್ಮದ ಒಂದು ವ್ಯಾಲ್ಯೂ ಯಾಕೆ ಕಮ್ಮಾಗಿದೆ, ತಮೋ ಪ್ರಧಾನ ಅಂತ ಯಾಕೆ ಹೇಳ್ತಾರೆ ಅಂದರೆ ಆತ್ಮದೊಳಗಿನ ಮೈಂಡ್ ತಮೋ ಪ್ರಧಾನ ಆಗಿದ್ದಕ್ಕಾಗಿ ಎಲ್ಲ ಆಧಾರ ಆತ್ಮದ ಮೇಲೆ ಅಂತಾರೆ ಬಾಬಾ. ಅಂದರೆ ಆರ್ಗನ್ಸ್ ಮೂಲಕ ಗೊತ್ತಾಗ್ತದ, ಅಂದರೆ ಆ್ಯಕ್ಟಿವಿಟಿಯ ಮೂಲಕ ಗೊತ್ತಾಗ್ತದ ಆತ್ಮ ಇಲ್ಲಿವರೆಗೆ ಪಾರಸ್ ಬುದ್ಧಿ ಆಗಿದೆಯೋ ಅಥವಾ ಪತ್ತರ್ ಬುದ್ಧಿ ಆಗಿದೆಯೋ. ಪಾರಸ್ ಅಂತಂದರೆ ಯಾವುದು ಟ್ರಾನ್ಸ್ಪರೆಂಟ್ ಇದೆ, ಒಳಗೂ ಹೊರಗೂ ಒಂದೇ, ಒಳಗೇನು ಆತ್ಮ ಇದೆ ಆ ಆತ್ಮದ ಸ್ವತಃಪ್ರಧಾನತೆ ಹೊರಗೆ ಕಾಣುವಂಥದ್ದು. ಈ ಒಂದು ಬುದ್ಧಿಯ ಸ್ವಚ್ಛತೆ, ಟ್ರಾನ್ಸ್ಪರೆನ್ಸಿ ಅಂತಂದರೆ ಏಕ್ದಮ್ ಕ್ಲೀನ್, ಕ್ಲಿಯರ್, ಸ್ವಚ್ಛ ಮೂಲವಸ್ಥ. ಪಾರಸ್ ಆಗಿದಾರೋ ಇನ್ನು ಪತ್ತರದಾರೋ. ಪತ್ತರ ಅಂತಂದರೆ ಪತ್ತರ ಬುದ್ಧಿ ಅಂದರೆ ನನ್ನನ್ನು ನಾನು ದೇಹ ಅಂತ ತಿಳ್ಕೊಳ್ತೀನಿ, ಮಣ್ಣಿನ ದೇಹವನ್ನು ನಾನು ಅಂತ ತಿಳಿತೀನಿ ಅಂದರೆ ಅದು ಬುದ್ಧಿಗೆ ಪತ್ತರ ಬುದ್ಧಿ ಅಂತಾರೆ ಬಾಬಾ. ನನ್ನವ್ರೇನದಾರಲ್ಲ ಪರಮಾತ್ಮ ತಂದೆ, ಅವರನ್ನು ಕಲ್ಲಿನ ರೂಪದಲ್ಲಿ, ಮೂರ್ತಿಯ ರೂಪದಲ್ಲಿ, ಪೂಜೆ ಅಥವಾ ಬೇರೆ ಬೇರೆ ವಸ್ತುವಿನ ರೂಪದಲ್ಲಿ, ಸಾಕಾರ ಆಕಾರ ರೂಪದಲ್ಲಿ ನಾ ಇನ್ನೂ ನಂಬ್ತೀನಿ ಅಂತಂದ್ರೆ ಇದಕ್ಕೆ ಮತ್ತು ಬಾಬಾ ಅಂತಾರೆ ಕಲ್ಲು ಬುದ್ಧಿ ಆಯ್ತಲ್ಲ. ಸಾಕಾರ ಫಾರ್ಮ್ ಒಳಗೆ ಭಗವಂತನ ಸ್ವರೂಪವನ್ನು ಕಾಣ್ತೀನಿ, ನಂಬ್ತೀನಿ, ವಿಶ್ವಾಸ ಇಡ್ತೀನಿ ಅಂತಂದ್ರೆ ಇದು ಈ ಆ್ಯಕ್ಟಿವಿಟಿಯಿಂದ ಗೊತ್ತಾಗ್ತದೆ ನಾವು ಎಷ್ಟು ಭಕ್ತರಿದ್ದೀವಿ, ಭಕ್ತಿಯೊಳಗೆ ಸಿಲುಕಿದ್ದೀವಿ, ಅಥವಾ ಬುದ್ಧಿ ಪತ್ತರ್ ಬುದ್ಧಿ ಆಗಿದೆಯೋ ಅಥವಾ ಪಾರಸ್ ಬುದ್ಧಿ ಆಗಿದೆ ಅನ್ನೋದು ಆ್ಯಕ್ಟಿವಿಟಿಯಿಂದ ಗೊತ್ತಾಗ್ತದ ಅಂತ ಹೇಳ್ತಾರೆ ಬಾಬಾ. ಸಾರಾ ಮದಾರ ಆತ್ಮ ಪರ್ ಹೇ, ಮನುಷ್ಯ ತೋ ಕಹ ದೇತೆ ಹೇ ಆತ್ಮ ಹಿ ಪರಮಾತ್ಮ ಹೇ ಮತ್ತು ನಿರ್ಲೇಪ ಹೇ, ಇಸಿಲಿಯೇ ಜೋ ಚಾವೋ ಕರ್ತೆ ರಹೋ. ಮನುಷ್ಯರಿಗೂ ಹೇಳಿದರು ಆತ್ಮನೇ ಪರಮಾತ್ಮ, ನಿರ್ಲೇಪಿದೆ, ನೀವೇನು ಮಾಡಿದರೂ ಮಾಡ್ರಿ, ಅದೇನೇನು ಪಾಪ ಆಗುವುದಿಲ್ಲ ಅಂತ ಈ ಥರನೂ ಕೂಡ ಹೇಳಿದ ಸನ್ಯಾಸಿಗಳಿದ್ದಾರೆ. ಅದೇ ಥರನೇ ಜಗತ್ತು ಫಾಲೋ ಮಾಡ್ತಾ ಬರ್ತಾ ಇದೆ. ಈ ಕಾರಣದಿಂದಲೇ ಆತ್ಮ ತನ್ನ ಸತ್ಯದಿಂದ, ಸತ್ಯದ ಸುಖದ ಅನುಭೂತಿಯಿಂದ ವಂಚಿತ ಆಗಿ ಹೊರಗಡೆ ಆ ಸುಖವನ್ನು ಹುಡುಕ್ತಾ ಅಲೆದಾಡ್ತಾ ಪಡಿಬೇಕೆನ್ನುವಂಥ ಹಂಬಲದಲ್ಲಿದೆ. ಮನುಷ್ಯ ಹೋಕರ್ ಬಾಬಾ ಕೋಹಿ ನೈ ಜಾನ್ತೆ, ಮನುಷ್ಯ ಆಗಿ ತಂದೆಯನ್ನೇ ತಿಳ್ಕೊಂಡಿಲ್ಲ. ದಿನ್ ಪ್ರತಿದಿನ್ ತಮೋ ಪ್ರಧಾನ್ ಜಾಸ್ತಿ ಹೋತೆ ಜಾತೆ ಹೇ. ಬಾಬಾ ತಮೋ ಪ್ರಧಾನತೆ ಅಂದರೆ ಅಸತ್ಯದ ಕಡೆಗೆ ಸತ್ಯ ಅಂತ ನಂಬುವಂತಹ ನಾನು ದೇಹ, ನಾನು ವ್ಯಕ್ತಿ, ಅಥವಾ ನಾನು ಇಂಥ ಉದ್ಯೋಗವಂತರು, ನೌಕರಸ್ಥರು, ನಾ ಇಂಥ ಪೊಸಿಷನ್ ಉಳ್ಳವರು ಅನ್ನುವಂಥದ್ದೇನಿದೆ ಈ ತಮೋ ಪ್ರಧಾನತೆ. ಅದಕ್ಕೆ ನಾ ಹಿಂಗಿದ್ದೀನಿ, ನನಗೆ ಈ ಥರ ಎಲ್ಲ ಎನ್ವಿರಾನ್ಮೆಂಟ್ ಇರಬೇಕು, ಜನ ಹಿಂಗೆ ನೋಡ್ಕೋಬೇಕು, ನನಗೆ ಇಂಥವೆಲ್ಲ ಇಚ್ಛೆಗಳು ಪೂರ್ಣ ಆಗಬೇಕು. ಮನುಷ್ಯ ಅಂದಮೇಲೆ ಸಹಜ ಮನಸ್ಸಿನ ಇಚ್ಛೆಗಳೇನಾಗಬೇಕು, ಪೂರ್ಣ ಆಗಬೇಕದು. ವಿಕಾರಗಳೇ ಇರಲಿ, ತಿನ್ನೋದಿರಲಿ, ತೊಡೋದಿರಲಿ, ತಿರುಗಾಡೋದೇ ಇರಲಿ, ಈ ಥರ ಮನುಷ್ಯನ ಬುದ್ಧಿ ಇನ್ನೂ ದಿನದಿಂದ ದಿನಕ್ಕೆ ತಮೋ ಪ್ರಧಾನ ಆಗ್ತಾ ಇದೆ. ಮಾಯಾ ಕಾ ಬಹುತ್ ಜೋರ್ ಹೇ. ಬಾಬಾ ಹೇಳ್ತಾರೆ ಮಾಯೆ ಜೋರ್ನು ಕೂಡ ಬಹಳ ಇದೆ. ಸುಧಾರ್ತೆ ಹಿ ನಹಿ. ಬಾಬಾ ಮಕ್ಕಳ ಕ್ಯಾರೆಕ್ಟರಿಗಾಗಿ ಹೇಳ್ತಾ ಇದ್ದಾರೆ, ನಮ್ಮ ರೋಲ್ನಲ್ಲಿ, ಪಾತ್ರದಲ್ಲಿ ಏನು ಸುಧಾರಣೆ ಬರಬೇಕು ಈ ಜ್ಞಾನದ ಮೂಲಕ, ಇನ್ನೂ ಆ ಸುಧಾರಣೆ ಕಾಣ್ತಾ ಇಲ್ಲ. बच्चों को समझाया जाता है रात को सारे दिन का पोता में निकालो, क्या किया हमने भोजन देवताओं मिसल खाया. ರಾತ್ರಿ ಚೆಕ್ ಮಾಡಿಕೊಡ್ರಿ, ನಾ ಇಡೀ ದಿನ ಏನು ಮಾಡಿದೆ ಅಂತ.
ಅಂದರೆ ನಾನು ಭೋಜನವನ್ನು ಕೂಡ ದೇವತೆಗಳ ಹಾಗೆ ತಿಂದೇನು, ಅಂದರೆ ಶರೀರಕ್ಕೆ ಇಷ್ಟ ಆಗಿರುವಂಥದ್ದು, ಶರೀರ ಬಯಸುವಂಥ ಭೋಜನವನ್ನು ತಿಂತೀನೋ, ಅಥವಾ ಶರೀರದ ವಿಪರೀತ ಮನಸ್ಸಿನ ಹದ್ದಿನ ಮನಸ್ಸು ಬಯಸುವಂಥ ತಿಂತೀನೋ, ಅದು ತಿನ್ನುವಾಗ ಯಾವ ವಿಚಾರದೊಳಗೆ ತಿಂತೀನಿ, ಎಷ್ಟು ಇಂಟ್ರೆಸ್ಟ್, ಹಪ್ಯಾಪಿ ಅಥವಾ ಅದರ ಲಾಲಸ, ಅಥವಾ ಊಟ ಮಾಡುವತ್ತಿಗೇನು ಭಾಳ ಇಂಟ್ರೆಸ್ಟ್, ಹಿಂಗೆ ತಿನ್ನಬೇಕು, ಇದು ನನಗೆ ಸೇರುವುದಿಲ್ಲ, ಸೇರ್ತದ, ಇವೆಲ್ಲ ಭಾವನೆಯಿಂದ ಪರೇ ದೇವತೆಗಳ ಹಾಗೆ ಸೂಕ್ಷ್ಮವಾಗಿ ಎಷ್ಟು ಶರೀರಕ್ಕೆ ಬೇಕೋ ಅಷ್ಟೇ ತಿಂತೀರೋ, ಅಥವಾ ಮನಸ್ಸಿಗೆ ಅನ್ನುವಷ್ಟು, ಅಥವಾ ಮನಸ್ಸಿಗೆ ಬೇಕಾದಂಥ ಐಟಮ್ಗಳನ್ನು, ಅಥವಾ ಹೇಗೋ ಕೂತ್ಕೊಂಡೆ, ಹೆಂಗೋ ತಿಂದೆ, ಯಾವುದೋ ನೆನಪಿನೊಳಗೆ ತಿಂದೆ, ಯಾವ ಥರ ಇದೆ ನಿಮಗೆ ನೀವು ನೋಡ್ಕೊಡ್ರಿ ಅಂತಾರೆ ಬಾಬಾ. ಚಲನ್ ಕಾಯ್ದೆಸಿರ್ ಚಲಿ ಯಾ ಅನಾಡಿಯೋ ಮಿಸಲ್ ಹೇ. ಬಾಬಾ ಅಂತಾರೆ ಎಲ್ಲ ಚಲನೆ ನನ್ನ ಆತ್ಮನ ಮನಬುದ್ಧಿ ಸಂಸ್ಕಾರ ಸಹಿತ ಎಲ್ಲ ಇಂದ್ರಿಯದೊಳಗೆ ಕಾಯ್ದೆಸಿರ್ ನಡೀತೋ ಅಥವಾ ಅನಾಡಿ ಥರ ಇತ್ತೋ ಅಂತಾರೆ ಬಾಬಾ. ರೋಜಾನಾ ಅಪ್ನಾ ಪೋತಾ ಮೇಲ್ ನಹಿ ಸಂಭಾಲೆಂಗೆ ತೋ ತುಮ್ಹಾರಿ ಉನ್ನತಿ ಕಭಿ ನಹಿ ಹೋಗೆ. ಪ್ರತಿನಿತ್ಯವೂ ನಿಮ್ಮ ಚರಿತ್ರೆ, ನಿಮ್ಮ ಆರ್ಗನ್ಸ್ ಮೇಲೆ ನಿಮ್ಮ ನಿಯಂತ್ರಣ, ಅಥವಾ ಬಾಬಾ ಹೇಳ್ತಾರೆ ಯಾವ ಆ್ಯಕ್ಟಿವಿಟಿ ನನ್ನ ಮೂಲಕ ಆಗಬೇಕು ಆಗಬಾರ್ದು ಅನ್ನೋದ್ರ ಕಡೆಗೆ ನೀವು ಸಂಭಾಲನೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಉನ್ನತಿ ಆಗೋದಿಲ್ಲ. ನಾವೇ ಸಂಭಾಲನೆ ಮಾಡ್ಕೋಬೇಕು. ನಾ ಹೆಂಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಇದು ಬಂದು ಬೇರೆಯವ್ರು ಹೇಳೋದಲ್ಲ. ಇದು ತಿನ್ನಬೇಡ್ರಿ, ಯಾಕೆ ತಿಂತೀರಿ, ನೀವು ಇಷ್ಟೇ ತಿನ್ನಿರಿ, ಹೆಚ್ಚಿಗೆ ಯಾಕೆ ತಿಂತೀರಿ, ಭಾಳ ಕಮ್ಮಿ ತಿಂತೀರಿ, ಹೆಚ್ಚಿಗೆ ತಿನ್ನಿರಿ ಅಂತೀರಿ ಬೇರೆಯವ್ರ ಕಡೆ ಹೇಳಿಸ್ಕೊಳ್ಳೋದಲ್ಲ. ಹಾಗೆ ಬಾಬಾ ಹೇಳ್ತಾರ, ನೀವು ನಿಮ್ಮ ಇಂದ್ರಿಯಗಳನ್ನು, ನಿಮ್ಮ ಲೆಕ್ಕಾಚಾರವನ್ನು, ನಿಮ್ಮ ಲೆಕ್ಕಪತ್ರವನ್ನು ನೀವೇ ಸಂಭಾಲನೆ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಉನ್ನತಿ ಆಗೋದಿಲ್ಲ. बहुतों को माया तप्पड़ मारती रहती है, लिखते हैं कि आज हमारा बुद्धियों फलाने के नाम रूप में गया, आज यह पाप कर्म हुआ, ऐसा सच लिखने वाला कोटों में कोई है. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಹೀಗಿದ್ದಾರೆ, ಆದರೆ ಅವರು ಕೋಟಿಯಲ್ಲಿ ಕೆಲವರೇ ಇದ್ದಾರೆ. ಯಾರವರು? ಬಾಬಾ, ಇವತ್ತಿ ನನ್ನ ಮನಸ್ಸು ಇಂಥ ಒಬ್ಬ ವ್ಯಕ್ತಿಯಿಂದ ಹೋಯ್ತ್ರಿ ಬಾಬಾ, ಅವರ ರೂಪದೊಳಗೆ, ಅವರ ಒಂದು ವಿಶೇಷತೆಯೊಳಗೆ ಮನಸ್ಸು ಸಿಕ್ಕಿ ಹಾಕೊಳ್ತ್ರಿ ಬಾಬಾ, ಇಡೀ ದಿನ ನಾನು ಅವ್ರ ನೆನಪೊಳಗೆ ಇದ್ದೆ, ಅವರನ್ನೇ ಬಯಸ್ತಾ ಇದ್ದೆ ಅಂತ ಸ್ತ್ರೀ ರೋಲ್ ಪ್ಲೇ ಮಾಡುವಂಥ ಮನಸ್ಸೇ ಆಗಲಿ, ಪುರುಷನ ರೋಲ್ ಪ್ಲೇ ಮಾಡುವ ಮನಸ್ಸೇ ಆಗಲಿ, ಬಾಬಾನ ಮುಂದೆ ಸತ್ಯವನ್ನು ಹೇಳಬೇಕು. ಇಂಥವರು ಕೋಟಿಯಲ್ಲಿ ಕೆಲವರೇ ಇದ್ದಾರಂತಾರೆ ಬಾಬಾ. ಬಾಬಾ ಕೇತೆ ಹೇ ಮೈ ಜೋ ಹೂँ ಜೈಸಾ ಹೂँ ಮುझे ಬಿಲ್ಕುಲ್ ನಹಿ ಜಾನ್ತೆ. ಇದು ಒಂದು ಬಾಬಾ ತಿಳಿಸ್ತಾರೆ, ನಾ ಏನಿದ್ದೀನಿ, ಹೆಂಗಿದ್ದೀನಿ, ಇನ್ನೂ ಯಾರೂ ಈ ವಿಷಯವನ್ನು ತಿಳ್ಕೊಂಡೇ ಇಲ್ಲ, ತಿಳಿಸೋಕ್ಕೂ ಸಾಧ್ಯ ಇಲ್ಲ. ಇದು ಬೇರೆಯವ್ರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪರಮಾತ್ಮ ಏನದಾರ ಅಂತ ಆ ಲೆವೆಲ್ ಮುಟ್ಟಬೇಕು ಅಂತಂದರೆ ಅದು ಸಾಧಾರಣ ಸ್ಥಿತಿ ಅಲ್ಲ. ಭಗವಂತನ ತಿಳ್ಕೊಂಡ್ಮೇಲೆ ಏನು ತಿಳ್ಕೊಳ್ಳೋದು ಏನೂ ಇರಲ್ಲ. ಭಗವಂತನ ಪಡೆದ ಮೇಲೆ ಮತ್ತೇನು ಪಡೆಯುವ ಅವಶ್ಯಕತೆಯೇ ಇರಲ್ಲ. ಮತ್ತು ಇಂಥ ಹೈಯೆಸ್ಟ್ ಸ್ಟೇಜ್ ಮುಟ್ಟಬೇಕು ಅಂತಂದರೆ ಅಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಏನು ಪರಿಶ್ರಮ ಪಡಬೇಕು? ನಾನು ಈ ಸೃಷ್ಟಿ ನಾಟಕದಿಂದ ಬಿಲ್ಕುಲ್ ನ್ಯಾರ ಆಗಿ ನನ್ನ ಆತ್ಮದ ಮೂಲ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆದಾಗಲೇ ಆತ್ಮದ ತಂದೆ ಪರಮಾತ್ಮ ಏನದಾರ, ಹೆಂಗದಾರ ಅನ್ನುವಂಥ ಸತ್ಯವನ್ನು ಅರಿಲಿಕ್ಕೆ ಸಾಧ್ಯ ಇದೆ. बाबा कहते हैं, भल अच्छे अच्छे बच्चे हैं, बहुत अच्छा ज्ञान सुनाते, योग कुछ नहीं, पहचान पूरी है नहीं, समझ नहीं सकते, इसीलिए किसको समझा नहीं सकते. ಬಾಬಾ ಅಂತಾರೆ, ಮಕ್ಕಳೇ ಎಷ್ಟು ಒಳ್ಳೊಳ್ಳೆ ಮಕ್ಕಳು ಅನಿಸ್ಕೊಂಡವ್ರು, ಅಂದರೆ ತಮ್ಮನ್ನು ಶೋ ಆಫ್ ಮಾಡ್ಕೊಂಡವರು, ಅಂದರೆ ತಮ್ಮನ್ನು ಬಹಳ ಪ್ರಸಿದ್ಧ ಸ್ಟೇಜ್ ಮೇಲೆ ಅನೇಕ ಮೀಡಿಯಾದ ಮೂಲಕ ಅಥವಾ ಸೇವಾ ಕೇಂದ್ರಗಳ ಮೂಲಕ, ಯಜ್ಞದ ಮೂಲಕ ತಮ್ಮನ್ನೇನು ಬಹಳ ಶ್ರೇಷ್ಠ ಅಂತ ಪರಿಚಿತಿದಾರೋ ಅಂಥವರು ಬಾಬಾ ಹೇಳ್ತಾರೆ, ಜ್ಞಾನ ಭಾಳ ಚಲೋ ಹೇಳ್ತಾರ, ಆದರೆ ಯೋಗ ಒಳಗಡೆ ಏನೂ ಇಲ್ಲ ಅಂತ. ಮತ್ತು ಯಾರು ಶಿವತಂದೆಯನ್ನು ತಿಳ್ಕೊಂಡಿಲ್ವೋ ಅವರು ಇನ್ನೊಬ್ಬರಿಗೆ ಆ ವಿಷಯವನ್ನು ಹೇಳಲಿಕ್ಕಾಗೋದಿಲ್ಲ. ಶಿವಬಾಬನನ್ನು ಪೂರ್ಣ ತಿಳ್ಕೊಂಡಿದ್ರು ಅಂತಂದರೆ ಏನು ಅವರಿಗೆ ಇರ್ಲಿಕ್ಕಾಗಲ್ಲ, ಹೋಗಿ ಇನ್ನೊಬ್ಬರಿಗೆ ಜ್ಞಾನವನ್ನು ಅವಶ್ಯ ಹೇಳ್ತಾರೆ. ಏನು ಹೇಳ್ತಾರ? ಇಲ್ಲ ನಾವು ಅನ್ಬೋದು, ಮನಸ್ಸು ಲಿಮಿಟೆಡ್ ಮೈಂಡ್ ಈ ಥರನೂ ಹೇಳ್ಬೋದು. ಇಲ್ಲ ನನಗೆ ಹೇಳಬೇಕಂತ ಒಳಗಡೆ ಇದೆ, ಆದ್ರೆ ಚೆಂದಾಗೆ ಹೇಳಿಕ್ಕೆ ಬರೋದಿಲ್ಲ, ನಾವು ಕಲ್ತೋರಲ್ಲ, ಹಿಂದೆ ಎಂದೂ ಭಾಷಣ ಮಾಡಿದವರಲ್ಲ, ಅದಕ್ಕೆ ನಮ್ಗೆ ಹೇಳಕ್ಕೆ ಬರಲ್ಲ, ಅದಕ್ಕೆ ಸುಮ್ಮ ಕೂತ್ಕೊಂಡಿವಿ, ಇಲ್ಲಾಂದ್ರೆ ನಾವು ಹೇಳ್ತೀವಿ. ಇದು ಮಾಯಾ, ಇದು ಶುದ್ಧ ಮಾಯಾ. ಅಂದರೆ ನಮ್ಮಪ್ಪನ ಕಳ್ಕೊಂಡು, ಅದು 5,000 ವರ್ಷ ಕಳ್ಕೊಂಡು ನಮ್ಮಪ್ಪ ನನಗೆ ವಾಪಸ್ ಸಿಗ್ತಾರತ್ತಂದ್ರೆ ಅದು ಎಂಥ ಅಪ್ಪ? ನನ್ನ ಅವಿನಾಶಿ ಸತ್ಯ ಅಪ್ಪ, ನನಗೆ ಮತ್ತೆ ಜೀವನ್ ಮುಕ್ತಿ ಕೊಡುವಂಥ ಅಪ್ಪ. ಅಂಥ ಅಪ್ಪ ಸಿಕ್ಕರ ನಾ ಸುಮ್ಮ ಕೊಡ್ತೀನೇನು?
ನಾನು ಒದರಾಡಿ ಬರ್ತೀನಿ ಹೋಗಿ, ಎಲ್ಲರಿಗೆ ಡಂಗ್ರ ಸಾರಿಸಿ ಬರ್ತೀನಿ, ನಮ್ಮಪ್ಪ ನನಗೆ ಸಿಕ್ಕರು, ನಮ್ಮಪ್ಪ ಹಿಂಗದಾರ, ನಮ್ಮಪ್ಪ ಏನದಾರ ಅಂತ. ಎಷ್ಟು ನಶೆ ಇರ್ತದೆ, ನಮ್ಮಪ್ಪ ಏನದಾರ ಅನ್ನೋ ನಶೆ ಇರ್ತೈತಿ, ನಮ್ಮಪ್ಪ ವಾಪಸ್ ಸಿಕ್ರು ಅನ್ನುವಂಥ ನಶೆ ಇರ್ತದೆ. ಹೆಂಗೆ ಸುಮ್ ಕೊಡೋಕ್ಕಾಗ್ತದ? ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆಯನ್ನು ಪೂರ ತಿಳ್ಕೊಂಡೇ ಇಲ್ಲ. ತಂದೆಯನ್ನು ಪೂರ ತಿಳ್ಕೊಂಡಿದ್ರು ಅಂತಂದರೆ ಅವರು ಅನ್ಯರಿಗೆ ಅವಶ್ಯ ತಿಳಿಸ್ಕೊಡ್ತಾರೆ ಅಂತಾರೆ ಬಾಬಾ. सारी दुनिया के मनुष्य मात्र रचता और रचना को बिल्कुल जानते ही नहीं तो गोया कुछ भी नहीं जानते. ಸೃಷ್ಟಿ ನಾಟಕದಲ್ಲೂ ಕೂಡ ಯಾವುದೆಲ್ಲ ಮನುಷ್ಯ ಇದ್ದಾರೆ, ಭಲೇ ರೋಲ್ನಲ್ಲಿ ಸೈಂಟಿಸ್ಟ್, ರಾಜಕಾರಣಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಆರ್ಟಿಸ್ಟ್ ಇರ್ಬೋದು, ಯಾರೇ ಇರ್ಬೋದು, ಅವರು ಏನೇ ಸೀಮಿತ ಒಂದು ಏರಿಯಾದ, ಒಂದು ಡಿಪಾರ್ಟ್ಮೆಂಟ್ನ ಅಥವಾ ಒಂದು ವಿಷಯದಲ್ಲಿ ಜ್ಞಾನ ಸಂಪಾದನೆ ಮಾಡಿದಾರ, ಸ್ಥೂಲ ಜಗತ್ತಿನ ಅಲ್ಲಿ ಕಲಾ. ಆದರೆ ಬಾಬಾ ಅಂತಾರ, ಬಾಬಾನ್ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ಏನೂ ತಿಳ್ಕೊಂಡೇ ಇಲ್ಲಂತನೇ ಅರ್ಥ. ಅಂದ್ರೆ ಸತ್ಯ ಆದಿ ಅನಾದಿ, ತನ್ನ ಸ್ವಂತ ಆದಿ ಅನಾದಿ ಸ್ಥಿತಿ ತಿಳ್ಕೊಂಡಿಲ್ಲ. ರಚಯಿತ ಹಾಗೂ ರಚನೆಯನ್ನು ತಿಳ್ಕೊಂಡಿಲ್ಲ. ಈ ನಾಟಕ ಹೆಂಗಾಯಿತು, ಅದರೊಳಗೆ ನಂದು ಏನು ರೋಲ್ ಇದೆ, ನಾ ಯಾರು, ನನ್ನ ತಂದೆ ಯಾರು ಅನ್ನೋ ತಿಳ್ಕೊಂಡಿಲ್ಲ ಅಂದರೆ ಅವ್ರು ಏನೂ ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ. ಯಹ ಬಿ ಡ್ರಾಮಾ ಮೇ ನೂಂದ್ ಹೇ ಫಿರ್ ಬಿ ಹೋಗ. ಈ ಥರ ತಿಳ್ಕೋಬೇಕು ತಿಳ್ಕೋಬಾರ್ದು ಅನ್ನೋದು ಕೂಡ ಇದು ಖುದ್ ಅವ್ರ ಚಾಯ್ಸ್ ಅಲ್ಲ, ಅಥವಾ ನಮ್ದು ಯಾರ್ದೂ ಚಾಯ್ಸ್ ಅಲ್ಲ, ಇದು ಡ್ರಾಮಾದಲ್ಲಿದೆ ಅಂತಾರೆ ಬಾಬಾ. ಅದಕ್ಕಾಗಿ ಹೀಗೆ ಮತ್ತಾಗ್ತದ, ಇದೇ ಥರನೇ ಮತ್ತೆ ಮುಂದಿನ ಕಲ್ಪದಲ್ಲೂ ಕೂಡ ರಿಪೀಟ್ ಆಗ್ತದೆ. 5000 वर्ष बाद फिर यह समय आएगा और मुझे आकर समझाना होगा. 5000 ವರ್ಷದ ನಂತರ ಮತ್ತೆ ಇದೇ ಸಮಯ ಬರ್ತದೆ, ಅವಾಗ ನಾನು ಮತ್ತೆ ಬಂದು ತಿಳಿಸ್ಕೊಡ್ಬೇಕಾಗ್ತದೆ ಅಂತಾರೆ ಬಾಬಾ. ರಾಜಾಯಿ ಲೇನಾ ಕಮ್ ಬಾತ್ ನಹಿ ಹೇ. ಬಾಬಾ ಅಂತ ರಾಜಾಯಿ ತಗೊಳ್ಳೋದು ಸ್ಥೂಲ ರಾಜಾಯಿ ಮಾತಲ್ಲ, ಸತ್ಯುಗದ್ದು ಅದಂತೂ ಸಿಗ್ತದ ಡ್ರಾಮಾನುಸಾರ. ಆದರೆ ಈಗ ನಾ ಆತ್ಮ ಪುರುಷಾರ್ಥ ಮಾಡಿ ಡ್ರಾಮಾದಿಂದ, ಮನಸ್ಸಿನಿಂದ ಪರೆಯಾಗುವಂಥ ವಿಚಾರಗಳಿಂದ ಪರೆಯಾಗುವಂಥ ಪುರುಷಾರ್ಥ ಮಾಡಿ ನಾ ಆತ್ಮ ರಾಜ ಆಗುವಂಥ, ಸ್ವರಾಜ್ ಅಧಿಕಾರಿ ಆಗುವ, ಆತ್ಮದ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಏನು ಪುರುಷಾರ್ಥ ಇದೆ, ಇದು ಕಡಿಮೆ ಮಾತಲ್ಲ, ಇದು ಸಣ್ಣದಲ್ಲ. ಇದು ಸಿದ್ಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹುತ್ ಮೆಹನತ್ ಹೇ ನಾ, ಮಾಯಾ ಅಚ್ಚಾ ಹಿ ವಾರ್ ಕರ್ತಿ, ಬಡಿ ಯುದ್ಧ ಚಲ್ತಿ ಹೇ, ಬಾಕ್ಸಿಂಗ್ ಹೋತಿ ಹೇನಾ. ಮಾಯೆ ಭಾಳ ಒಳ್ಳೆಯ ದಾಳಿ ಮಾಡ್ತದ, ಯುದ್ಧ ಮಾಡ್ತದ. ಬಾಕ್ಸಿಂಗ್ ಇದೆಯಲ್ಲ, ಬಾಕ್ಸಿಂಗ್ನಲ್ಲಿ ಇನ್ನೊಬ್ಬರಿಗೆ ಪಂಚ್ ಹೊಡೆಯೋದು, ಇನ್ನೊಬ್ಬರಿಗೆ ಬೀಳಿಸೋದು, ಪೆಟ್ಟು ಕೊಡೋದು ಎಷ್ಟು ಮುಖ್ಯನೋ, ನಾನು ಆ ಪಂಚಿಂದ ಅಥವಾ ಆ ಒಂದು ಪೆಟ್ಟಿನಿಂದ ಅಥವಾ ಇನ್ನೊಬ್ಬರು ನನ್ನ ಮೇಲಿನ ಅಟ್ಯಾಕ್ ಮಾಡ್ತಾರ, ಅದರಿಂದ ಉಳ್ಕೊಳ್ಳೋದು ಅಷ್ಟೇ ಹುಷಾರಿ. ಹಾಗೆ ಬಾಬಾ ಹೇಳ್ತಾರ, ಮಕ್ಕಳೇ ಮಾಯೆಯಿಂದ ದೂರ ಇರೋದು ಎಷ್ಟು ಮುಖ್ಯವೋ, ಮಾಯೆಯನ್ನು ಗುರುತಿಸ್ಕೊಂಡು ಮಾಯೆ ದಾಳಿ ನನ್ನ ಮೇಲೆ ಆಲಾರ್ದಂಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಇದೆ. ಬಹುತ್ ಹುಷಾರ್ ಜೋ ಹೋತೆ ಉನ್ಕಿ ಹಿ ಬಾಕ್ಸಿಂಗ್ ಹೋತಿ ಹೇ. ಬಾಕ್ಸಿಂಗಲ್ಲಿ ಕೂಡ ಲೌಕಿಕ ದೃಷ್ಟಿಯಲ್ಲಿ ಬಾಕ್ಸಿಂಗ್ ಯಾರು ಆಡ್ತಾರೋ ಅವ್ರು ಭಾಳ ಹುಷಾರು ಇರಬೇಕಾಗ್ತಂತಾರೆ ಬಾಬಾ. ಇಲ್ಲಿನೂ ಅಷ್ಟೇ, ಮಾಯೆ ಜೊತೆಗೆ ಬಾಕ್ಸಿಂಗ್ ಯಾರು ಆಡ್ತಾರಂದರೆ ಯಾರು ಭಾಳ ಹುಷಾರಿದ್ದಾರೆ. ಸಮಜ್ ನಹಿ कि मुझे बाबा को कैसे सच सुनाना है. सो भी बहुत थोड़े सच लिखते हैं, बहुत है जो छिपा लेते, कहते हैं बाबा माया के बहुत तूफान आते हैं, ये होता है. ಬಾಬಾ ಹೇಳ್ತಾರೆ, ಫಿರ್ ಬಿ ಏಕ್ ದೋ ಕೋ ಬೇಹೋಶ್ ಕರ್ ದೇತೆ ಹೇ ನಾ. ಮಾಯಾ ಇಲ್ಲಿ ಮಕ್ಕಳಿಗೆ ಬೇಹೋಶ್ ಮಾಡ್ತದೆ. ಅಂದರೆ ಹೋಶ್ ಅಂತಂದರೆ ಜಾಗೃತಿ. ನಾ ಇಂಥವ್ರ ಮಗಳಿದ್ದೀನಿ, ಎಲ್ಲರೂ ಬಿದ್ದರು ಅಂತಂದ್ರೆ ಒಂದು ಕ್ಷಣ ಹೋಶ್ ಹೋಗ್ತದೆ. ಆಮೇಲೆ ಇಲ್ಲ, ನಾನು ಹೆಣ್ಮಗಳು ಈ ಥರ ಬಿದ್ದೀನಲ್ಲ, ಎದ್ದು ನಿಲ್ಲಬೇಕು, ನಾನು ನನ್ನ ಬಟ್ಟೆಗಳನ್ನು ಸರಿಪಡಿಸ್ಕೋಬೇಕಂತ ಹಿಂಗೆ ಹೋಶ್ ಇರ್ತದೆ ಬಿದ್ದವರಿಗೆ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ಮಾಯಾ ಈ ಥರ ಬೆಳೆಸೋದಿಲ್ಲ, ಹೀಗೆ ಬುದ್ಧಿಗೆ ಅದು ಬೀಳಿಸಿಬಿಡ್ತದ, ಬೇಹೋಶ್ ಮಾಡ್ತದಲ್ಲ. ನನ್ನ ಸತ್ಯವನ್ನು ಅಸತ್ಯ ಮಾಡಿಸಿ, ನಾ ಆತ್ಮ ಸತ್ಯ ಇರುವುದನ್ನು ಅಸತ್ಯ ಅಥವಾ ಅದನ್ನು ಮರೆಮಾಚಿಸಿ, ಅಸತ್ಯ ನಾಟಕ, ಅಸತ್ಯವಾದ ನಾಟಕವೇ ಸತ್ಯ ಅಂತ ಅನುಭವ ಆಗುವಂಗೆ ಮಾಡಿಸ್ತದತ್ತಂದ್ರೆ ಎಷ್ಟು ಅದು ಬೇಹೋಶ್ ಮಾಡ್ತದೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯಾ ಬಿರುಗಾಳಿ ಭಾಳ ಬರ್ತವೆ, ಆದರೆ ಯಾರು ಸತ್ಯವನ್ನು ಹೇಳ್ತಾರೆ. ಬಿರುಗಾಳಿ ಅಂತಂದರೆ ಮಾಯೆಯ ವಿಷಯದಲ್ಲಿ ಮನಸ್ಸಿನಲ್ಲಿ ಅನೇಕ ಕೆಟ್ಟ ವಿಚಾರಗಳು ಅಥವಾ ವ್ಯರ್ಥ ವಿಚಾರಗಳು ಅಥವಾ ವಿಕಾರದ ವಿಚಾರಗಳು ಬರೋದಕ್ಕೆ ಮಾಯಾ ತುಫಾನ್ ಅಂತಾರೆ ಬಾಬಾ. ಆದರೆ ಕೆಲವೇ ಮಕ್ಕಳಿದ್ದಾರೆ ಸತ್ಯ ಹೇಳ್ತಾರೆ ಬಾಬಾಗ, ಬಾಕಿ ಅನೇಕರು ಮುಚ್ಚಿಟ್ಬಿಡ್ತಾರೆ. ತಿಳ್ಕೊಳ್ಳೋದೇ ಇಲ್ಲ, ನಾ ಬಾಬನ ಮುಂದೆ ಮಾತ್ರ ಸತ್ಯ ಹೇಳಲೇಬೇಕು ಅಂತ. ಕ್ಯಾ ಶ್ರೀಮತ್ ಲೇನಿ ಹೇ, ಬಾಬನಿಂದ ಇದಕ್ಕೆ ಏನು ಸಲಹೆ ತಗೋಬೇಕು, ಏನು ಪರಿಹಾರ ತಗೊಳ್ಬೇಕು ಅಂತ ವಿಚಾರಣೆ ಮಾಡೋದಿಲ್ಲ.
वर्णन नहीं कर सकते। सच बतलाने में बड़ी लज्जा आती है, उनसे कर्म ऐसे हो जाते जो बताने में लज्जा आती है। ಬಾಬಾ ಹೇಳ್ತಾರೆ ಬಾಬನ ಮುಂದೆ ಹೇಳಲಿಕ್ಕೂ ನಾಚಿಕೆ ಪಟ್ಕೋತಾರ, ಮತ್ತೆ ಅವ್ರಿಂದ ಇಂಥ ಕರ್ಮ ಆಗ್ತಾವ, ಮತ್ತೆ ನಾಚ್ಕೊಳ್ಳುವಂಥವು। बाबा तो बहुत रिगार्ड दे उठाते, ये बहुत अच्छा है, इनको ऑलराउंडर सर्विस पर भेज दूंगा, बस दे अहंकार आया, माया का तप्पड़ खाया, यह गिरा। ಯಾರಾದರೂ ತಪ್ಪು ಮಾಡಿದ್ಮೇಲೆ ಸತ್ಯ ಬಾಬಾಗೆ ಹೇಳಿದ್ರ ಬಾಬಾಗೆ ಭಾಳ ಪ್ರಿಯ ಅನ್ನಿಸ್ತದ, ಬಹಳ ಬಾಬಾ ಗೌರವ ಕೊಡ್ತಾರೆ, ಅವ್ರನ್ನ ಮೇಲೆತ್ತುತ್ತಾರೆ। ಆತ್ಮಸ್ಥಿತಿಯನ್ನು ಮಾಡ್ಕೊಳ್ಳಿಕ್ಕೆ, ದೇಹಭಾನದಿಂದ ಹೊರಗೆ ಬರಲಿಕ್ಕೆ ಬಾಬಾ ಅವರಿಗೆ ಸಪೋರ್ಟ್ ಕೊಡ್ತಾರೆ, ಶಕ್ತಿ ತುಂಬ್ತಾರೆ। ಅದಕ್ಕೆ ಬಾಬಾ ಹೇಳ್ತಾರೆ, ಅಹಂಕಾರ ಬತ್ತು ಅಂದರೆ ಮಕ್ಕಳೇ ಮಾಯೆ ಪೆಟ್ಟು ಬಿದ್ದುಬಿಡ್ತದೆ, ಕೆಳಗೆ ಬಿದ್ದುಬಿಡ್ತೀರಿ। ಬಾಬಾ ತೋ ಉಠಾನೆ ಕೆ ಲಿಯೆ ಮಹಿಮಾ ಭೀ ಕರ್ತೆ, ಪುಚಕಾರ ದೇ ಉಠಾऊंगा, ತುಮ್ ತೋ ಬಹುತ್ ಅಚ್ಚೆ ಹೋ। ಬಾಬಾ ಅಂತ ನೀವು ಭಾಳ ಒಳ್ಳೆಯವರಿದ್ದೀರಿ, ಭಾಳ ಯಜ್ಞ ಸೇವೆ ಮಾಡುವಂಥವ್ರಿದ್ದೀರಿ, ಏಳ್ರಿ ಸೇವಾ ಮಾಡ್ರಿ ಅಂತ ಬಾಬಾ ಮತ್ತೆ ಪ್ರೇಮವನ್ನು ಕೊಟ್ಟು ಮತ್ತೆ ಪ್ರೀತಿಯಿಂದ ರಮಿಸಿ ನಮ್ಮನ್ನು ಮೇಲೆತ್ತುತ್ತಾರೆ। यह दैवी गुण वाले मनुष्य थे, इसीलिए उनको देवता, असुरी गुण वाले को असुर कहा जाता। ಲಕ್ಷ್ಮೀ ನಾರಾಯಣರು ದೈವಿ ಗುಣವುಳ್ಳವರಿದ್ದರು, ಅದಕ್ಕೆ ಅವ್ರಿಗೆ ದೇವತಾ ಅಂತಿದ್ರು। ಈಗ ಅಸುರಿ ಗುಣವುಳ್ಳವರಿಗೆ ಅಸುರರು ಅಂತ ಹೇಳಲಾಗ್ತದೆ। ಅಸುರ ಅವ್ರ ದೇವತಾ ಮೇ ರಾತ್ ದಿನ ಕಾ ಫರಕ್ ಹೈ। ಅಸುರ ಕಲಿಯುಗದ ಮಾನವರಿಗೂ ಸತ್ಯುಗದ ದೇವತೆಗಳಿಗೂ ರಾತ್ರಿ ದಿನದ ಅಂತರ ಇದೆ। ಎಲ್ಲಿ ದೇಹಾಭಿಮಾನ ಸ್ಥಿತಿ, ಎಲ್ಲಿ ಆತ್ಮಾಭಿಮಾನಿ ಸ್ಥಿತಿ। इस यज्ञ में सारी दुनिया स्वाहा होनी है, इनके लिए ये सब तैयारियां चाहिए ना। बॉम्ब्स निकले सो निकले, फिर बंद थोड़ी ही हो सकते। ಒಂದು ಸರಿ ಬಾಂಬ್ ಶುರು ಮಾಡಿದ್ರು ತಯಾರು ಮಾಡಲಿಕ್ಕೆ, ಅದು ಬಂದ್ ಆಗ್ತಾನೆ ಇಲ್ಲ, ಹಾಗೇ ತಯಾರಾಗ್ತಾ ಇದ್ದಾವೆ। ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಮಹಾಯಜ್ಞದಲ್ಲಿ ಇಡೀ ಜಗತ್ತೇ ಬಂದು ಸ್ವಾಹ ಆಗೋದಿದೆ। ಅಂದರೆ ಈ ಜ್ಞಾನ ಯಜ್ಞದಲ್ಲಿ ಜ್ಞಾನದ ಪ್ರಕಾಶದಿಂದ ಎಲ್ಲ ಅವಗುಣಗಳು, ಎಲ್ಲರೂ ಎಲ್ಲವನ್ನ ತಮ್ಮ ಹತ್ರ ಇರುವುದೆಲ್ಲವನ್ನ ಈ ಮಹಾಯಜ್ಞದಲ್ಲಿ ಅರ್ಪಣೆ ಮಾಡಿಬಿಡ್ತಾರೆ। ತಮ್ಮಲ್ಲಿರುವ ಎಲ್ಲವನ್ನ ಇಲ್ಲಿ ತಮ್ಮ ಸಂಕಲ್ಪ, ಶ್ವಾಸ, ಮನಸ್ಸು ಏನೆಲ್ಲ ಇದೆ ಅದನ್ನು ಅರ್ಪಣೆ ಮಾಡಿದ ಮೇಲೆ ಉಳಿತದೇನು? ಅದಕ್ಕೆ ಬಾಬಾ ಹೇಳ್ತಾರೆ, ಇಡೀ ಜಗತ್ತೇ ಈ ಯಜ್ಞದಲ್ಲಿ ಏನಾಗೋದಿದೆ, ಸ್ವಾಹ ಆಗೋದಿದೆ। ಅದಕ್ಕಾಗಿಯೇ ಎಲ್ಲ ತಯಾರಿಗಳು ನಡೀತಾ ಇವೆ। ಥೋಡೆ ಸಮಯಕ್ಕೆ ಅಂದರ್ ಸಬ್ಕೆ ಪಾಸ್ ಢೇರ್ ಹೋ ಜಾಯೆಂಗೆ, ಕ್ಯೂಂಕಿ ವಿನಾಶ್ ತೋ ಫಟಾಫಟ್ ಹೋನಾ ಚಾಹಿಯೆ ನಾ, ಫಿರ್ ಹಾಸ್ಪಿಟಲ್ ಆದಿ ಥೋಡಿ रहेगी। ಬಾಬಾ ಹೇಳ್ತಾರೆ, ಇವೆಲ್ಲ ಬಾಂಬ್ಸ್ ಮಾಡೋದು, ಅಣು ಬಾಂಬ್ಗಳನ್ನು ಮಾಡೋದು, ಇವೆಲ್ಲ ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗ್ತದ, ಇನ್ನೂ ಹೆಚ್ಚು ತಯಾರಾಗ್ತಾವಂತಾರೆ ಬಾಬಾ। ಯಾಕಂದರೆ ಫಟಾಫಟ್ ವಿನಾಶ ಆಗಬೇಕಲ್ಲ ಲಾಸ್ಟಿಗೆ। ಮೊದಲು ವಿನಾಶ ನಿಂತಿದೆ ಎದ್ರ ಸಲುವಾಗಿ, ಆತ್ಮದ ಒಳಗಿನ ಮನಸ್ಸಿನಲ್ಲಿ ತುಂಬಿದ ಕಲ್ಮಶ, ಅಕ್ಷೋಹಿಣಿ ಸೇನಾ ಮತ್ತು ಅನೇಕ ಅನಂತ ಶುದ್ಧ ವಿಚಾರಗಳು, ಇವುಗಳ ವಿನಾಶ ಆಗಬೇಕಾಗಿತ್ತು। ಇವುಗಳ ವಿನಾಶ ಆದಮೇಲೆ ಹೊರಗಿನ ಜಗತ್ತಿನ ವಿನಾಶ ಆಗೋದು ಫಟಾಫಟ್ ಆಗ್ತಂತಾರೆ ಬಾಬಾ। ಮತ್ತು ಆ ಸಮಯದಲ್ಲಿ ಯಾವುದೇ ರೀತಿಯ ಆಸ್ಪತ್ರೆಗಳು ಕೂಡ ಇರೋದಿಲ್ಲ। बच्चे जानते हैं हमारा यह अंतिम जन्म है, अभी हम जाते हैं घर। ಮಕ್ಕಳಿಗೆಲ್ಲರಿಗೂ ಗೊತ್ತಿದೆ ನಮ್ದಿದು ಅಂತಿಮ ಜನ್ಮ, ಈಗ ನಾವು ವಾಪಸ್ ಹೋಗಬೇಕಾಗಿದೆ। ಇಸ್ಮೇ ಹಿ ಟೈಮ್ ಲಗ್ತಾ, ಅಂತಿಮ ಜನ್ಮದಲ್ಲಿ ಸಮಯ ಹಿಡಿತದ। ಜನ್ಮದಿಂದ ಅಥವಾ ಜನ್ಮದ ನೆನಪುಗಳಿಂದ, ಡ್ರಾಮಾದ ರೋಲ್ನಿಂದ ಪರೆ ಆಗಲಿಕ್ಕೆ ಸಮಯ ಹಿಡಿತದೆ। ಯ ಬುದ್ಧಿ ಮೇ ಪಕ್ಕಾ ಹೋನಾ ಚಾಹಿಯೆ ಕಿ ಹಮ್ ಆತ್ಮ ಹೇ। ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಪಕ್ಕಾ ಇರಬೇಕು, ಯಾಕಂದರೆ ಬುದ್ಧಿನೇ ಮನಸ್ಸಿಗೆ ತಿಳುವಳಿಕೆ ಹೇಳುವಂಥದ್ದು। ಅದಕ್ಕೆ ಮೊದಲು ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯ ಮಾಡಿಸ್ರಿ, ನಾ ಆತ್ಮ ಇದ್ದೀನಿ। ಶರೀರ ಕಾ ಭಾನ್ ಕಮ್ ಹೋ ತಪ್ ಬಾತಚೀತ್ ಕರ್ನೆ ಮೇ ಸುಧಾರ್ ಹೋ। ಅಂಡರ್ಲೈನ್, ಎಷ್ಟೆಷ್ಟು ಈ ಶರೀರದ ಭಾನ, ನಾ ಏನಿದ್ದೀನಲ್ಲ, ನಾ ಆತ್ಮ ಏನಿದ್ದೀನಿ, ಇದ್ರ ಭಾನ ಹೆಚ್ಚಾಗಬೇಕು, ನಾ ಏನಲ್ಲ, ಈ ಶರೀರ, ಈ ರೋಲ, ಇದು ಎಷ್ಟು ಭಾನ ಕಮ್ಮಾಗ್ತಾ ಹೋಗ್ತದೋ, ನಾವು ಮಾತನಾಡುವುದರಲ್ಲೂ ಸುಧಾರಣೆ, ಅಂದರೆ ನಮ್ಮ ರೋಲ್ನೊಳಗೂ ಕೂಡ ಒಳ್ಳೆಯ ಸುಧಾರಣೆ ಆಗ್ತದೆ। ನೈ ತೋ ಚಲನ್ ಬಿಲ್ಕುಲ್ ಹಿ ಬತ್ತರ್ ಹೋ ಜಾತಿ ಹೇ, ಇಲ್ಲ ಅಂದರೆ ನಮ್ಮ ಚಲನೆಯೂ ಕೂಡ ಭಾಳ ಕೆಟ್ಟು ಹೋಗ್ಬಿಡ್ತದೆ ಅಂತಾರೆ ಬಾಬಾ। ಕ್ಯೂಂಕಿ ಶರೀರ ಸೆ ಅಲಗ್ ಹೋತೆ ಹಿ ನೈ, ದೇಹ ಭಾನ್ ಮೇ ಹೇ ಆಕರ್ ಕುಚ್ ನ ಕುಚ್ ಕಹ ದೇತೆ ಹೇ। ಏನಾದರೂ ನಾವು ಅಂತೀವಂದರೆ ದೇಹ ಭಾನದಲ್ಲಿ ಬರ್ತೀವಿ ಅಂತಾರೆ ಬಾಬಾ। ಯಜ್ಞ ಸೇತೋ ಬಡೆ ಆನೆಸ್ಟ್ ಚಾಹಿಯೆ, ಈ ಯಜ್ಞದಲ್ಲಿ ಬಹಳ ಗೌರವದಿಂದ ಪ್ರಾಮಾಣಿಕವಾಗಿರಬೇಕು। ಅಭಿ ತೋ ಬಹುತ್ ಅಲ್ಬೇಲೆ ಹೇ, ಆದರೆ ಮಕ್ಕಳು ಇನ್ನೂ ಭಾಳಷ್ಟು ಜನ ಬೇಜವಾಬ್ದಾರ್ ಇದ್ದಾರೆ। ಖಾನ್ ಪಾನ್ ವಾತಾವರಣ ಕುಚ್ ಸುಧಾರಾಯಿ ನೈ, ಅಭಿ ತೋ ಬಹುತ್ ಟೈಮ್ ಚಾಹಿಯೆ। ಯಜ್ಞ, ಮಕ್ಕಳು, ಈ ಯಜ್ಞದೊಳಗೆ ಮಕ್ಕಳಿದ್ದಾರೆ, ಅರ್ಥಾತ್ ಯಾರೆಲ್ಲ ಬೀಕೆ ಇದ್ದಾರೆ ಅವ್ರದ್ದು ಇನ್ನೂ ಖಾನ್ ಪಾನ್, ಕುಡಿಯೋದು ತಿನ್ನೋದು ಸುಧಾರಣೆನೇ ಆಗಿಲ್ಲ, ಬಾಹ್ಯ ಸುಧಾರಣೆ ಇನ್ನೂ ಟೈಮ್ ಹಿಡಿತಾ ಇದೆ।
सर्विसेबल बच्चों को ही बाप दादा याद करते, पद भी वही पा सकेंगे ना. ಸೇವಾ ಮಾಡುವಂಥ ಅಂದರೆ ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಸೂಕ್ಷ್ಮ ಸೇವೆ ಮಾಡುವಂಥ ಮಕ್ಕಳೇನಿದ್ದಾರೆ ಅಂಥ ಮಕ್ಕಳಿಗೆ ಬಾಬಾ ನೆನಪು ಮಾಡ್ತಾರೆ, ಅಂಥವರೇ ಶ್ರೇಷ್ಠ ಪದವಿ ಪಡಿತಾರೆ. ಐಸಾ ಹಿ ಅಪ್ನೆ ಕೋ ಸಿರ್ಫ್ ಖುಷ್ ಕರ್ನಾ ವತ್ತು ಚನಾ ಚವಾನಾ ಹೇ. ಸುಮ್ಮನೆ ಹಂಗೆ ತಮ್ಮನ್ನು ಖುಷ್ ಮಾಡ್ಕೊಳ್ಳೋದು, ನಾವು ಒಳ್ಳೆ ಭಾಷಣಕಾರರು, ನಾವು ಒಳ್ಳೆ ಸೇವಾಧಾರಿ ಅಂತ ನಿಮಗೆ ನೀವು ಖುಷ್ ಮಾಡ್ಕೊಳ್ತಿರತ್ತಂದ್ರೆ ನೀವು ಚನಾ ತಿಂದಂಗೆ, ಕಡಲೆಕಾಳು ತಿಂದಂಗೆ ಅಂತ ಹೇಳ್ತಾರೆ ಬಾಬಾ. ಶ್ರೇಷ್ಠ ಪದವಿ ತಗೊಳಿಕ್ಕೆ ಸಾಧ್ಯ ಇಲ್ಲ. इसमें बड़ी ಅಂತರ್ಮುಕ್ತಾ चाहिए, समझाने की भी युक्ति चाहिए ना. ಬಾಬಾ ಅಂತಾರೆ ಇದರಲ್ಲಿ ಬಹಳ ಅಂತರ್ಮುಖತೆಯ ಕಾರ್ಯ ಇದೆ, ಅಂತರ್ಮುಖತೆ ಬಹಳ ಅವಶ್ಯಕತೆ ಇದೆ. ಅಂದರೆ ಹೆಚ್ಚು ಆಂತರಿಕ ನನ್ನೆಲ್ಲ ಇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು ಆತ್ಮದ ಕಡೆಗೆ ತಿರುಗಿಸಿ, ಆತ್ಮದ ಕಡೆಗೆ ತಿರುಗಿಸೋದು ಅಂತಂದ್ರೆ ಕಿವಿ ತಿರುಗಿಸೋದು, ಬಾಯಿ ತಿರುಗಿಸೋದು ಅಂತಲ್ಲ. ಅಟೆನ್ಷನ್ ಅಥವಾ ಲಕ್ಷ್ಯ ಅಥವಾ ಇಂಟ್ರೆಸ್ಟ್ ಏನಿದೆ ಅದು ಆತ್ಮದ ಅಸ್ತಿತ್ವದ ಬಗ್ಗೆ, ಆತ್ಮದ ಇರುವಿಕೆಯ ಬಗ್ಗೆ, ಆತ್ಮದ ಸತ್ಯತೆಯ ಬಗ್ಗೆ, ಆತ್ಮನ ನಿಜಗುಣದ ಬಗ್ಗೆ ಎಷ್ಟು ಅನುಭೂತಿ ಮಾಡ್ತದೋ, ಇಂಟ್ರೆಸ್ಟ್ ತೋರಿಸ್ತದೋ ಅಷ್ಟಷ್ಟು ಬಾಬಾ ಹೇಳ್ತಾರೆ ನಿಮ್ಮ ಆತ್ಮ ಉನ್ನತಿ ಆಗೋದಕ್ಕೆ ಸಾಧ್ಯ ಇದೆ. तुम्हारे पर बलिहार जाएंगे और फिर बहुत पछताएंगे, हम बाबा के लिए इतनी गाली देते आए. ಬಾಬಾ ಹೇಳ್ತಾರೆ ಯಾರಾದರೂ ಬಾಹರ್ಮುಖತೆಯಲ್ಲಿ ನಮಗೇನಾದರೂ ಅಂದರು ರೋಲ್ಗೆ ಅಂದ್ರೆ ಮುಂದೊಂದಿನ ಗೊತ್ತಾಗ್ತದ, ಅವರು ಬಲಿಹಾರಿ ಆಗ್ತಾರೆ. ಅವರು ಅಂತಾರೆ ಬಾಬಾಗ ಮತ್ತು ಬಾಬಾನ ಯಜ್ಞಕ್ಕೆ ನಾವು ಏನೆಲ್ಲ ಮಾತಾಡಿದ್ವಲ್ಲ, ಏನೆಲ್ಲ ಅಂದ್ಬಿಟ್ವಲ್ಲ ಅಂತ ಅವರೆಲ್ಲ ಪಶ್ಚಾತ್ತಾಪ ಪಡ್ತಾರೆ ಅಂತಾರೆ ಬಾಬಾ. ನಾವು ಭಗವಂತನಿಗಿಷ್ಟು ಬೈದ್ವಲ್ಲ. अच्छा, धारणेಗಾಗಿ मुख्य सार मीट अंतर्मुखी बनकर शरीर के भान से परे रहने का अभ्यास करना है. ಅಂತರ್ಮುಖಿಯಾಗಿ ಈ ಶರೀರದ ಭಾನದಿಂದ ಪರೆಯಾಗುವಂತಹ ಅಭ್ಯಾಸ ಮಾಡಬೇಕಿದೆ. ಖಾನ್ ಪಾನ್, ಚಾಲ್ ಚಲನ್ ಸುಧಾರಣಾ ಹೇ. ನಮ್ಮದು ಮುಖ್ಯವಾಗಿ ಅಂತರ್ಮುಖಿ. ಬಾಬಾ ಹೇಳ್ತಾರೆ ನಮ್ಮ ಪುರುಷಾರ್ಥ ಬೇರೆಯವರಿಗೆ ಕಾಣುವಂಥದ್ದಲ್ಲ, ನಮ್ಮ ಪುರುಷಾರ್ಥ ಇನ್ನೊಬ್ಬರಿಗೆ ತೋರಿಸುವಂಥದ್ದಲ್ಲ. ಡ್ರೆಸ್ ಮೂಲಕ, ವೈಟ್ ಬಟ್ಟೆ, ಬ್ಯಾಡ್ಜ್, ನಾವು ಹೀಗಿದ್ದೀವಿ, ನಮ್ಮದೇ ಒಂದು ಸ್ಟೈಲ್, ನಮ್ಮದೇ ಒಂಥರ ಭಾಳ ಮಧುರವಾಗಿ ಮೆಲ್ಲಗೆ ಮಾತನಾಡೋದು, ಇದು ಬಾಹ್ಯವಾಗಿ ತೋರಿಸುವಂಥದ್ದಲ್ಲ. ನಮ್ಮ ಅಭ್ಯಾಸ ಏನೇ ಇದ್ದರೂ ಅಂತರ್ಮುಖಿಯಾಗಿ ಆಂತರಿಕ ಸುಖದ ಅನುಭವ ಮಾಡೋದು. ಅದರ ಜೊತೆಯಲ್ಲಿ ನಾವು ತಿನ್ನುವಂತಹ, ಕುಡಿಯುವಂತಹ ನಮ್ಮ ಚಾಲ್ ಚಲನೆ ಹೊರಗಡೆ ಏನು ರೋಲ್ನಲ್ಲಿ ಕಾಣಿಸ್ತದೆ ಅದ್ರದ್ದು ಸುಧಾರಣೆ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಸಿರ್ಫ್ ಅಪ್ನೇ ಕೋ ಖುಷ್ ಕರ್ಕೆ ಅಲ್ವೇಲಾ ನಹಿ ಹೋನಾ. ಅಪ್ನೇ ಕೋ ಖುಷ್ ಕರ್ನಾ ಅಂದರೆ ನಾನು ಹೊರಗಿಂದ ಏನೂ ತಿನ್ನಲ್ಲ, ಕುಡಿಯುವುದಿಲ್ಲ, ಬೇರೆಯವ್ರು ಮಾಡಿದ್ದು ಮುಟ್ಟುವುದಿಲ್ಲ, ನಾನು ಕಲರ್ ಬಟ್ಟೆನೂ ಹಾಕೊಳ್ಳೋದಿಲ್ಲ, ಹೆಚ್ಚು ಬಂಗಾರ ಹಾಕೊಳ್ಳೋದಿಲ್ಲ, ನಾನಂತೂ ಯಾವಾಗಲೂ ಯೋಗಿ ಥರ ಇದ್ದೀನಿ ಅಂತ ಬರೀ ನಿಮಗೆ ಖುಷಿ ಆಗಬೇಡ್ರಿ, ನಿಮಗೆ ನೀವೇ ಹಾನಿ ಮಾಡ್ಕೋಬೇಡ್ರಿ ಅಂತಾರೆ ಬಾಬಾ. ಅಂದರೆ ಇದು ಬಾಹ್ಯ ಸುಧಾರಣೆ ಅಷ್ಟೇ, ಬಾಹ್ಯದಲ್ಲಿ ತೋರಿಕೆ ಅಷ್ಟೇ. ಬಾಬಾಗೆ ಏನು ಬೇಕಾಗಿದೆ, ಅಂತರ್ಮುಖಿಯಾಗಿ ನಿರಂತರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಇದು ಬಾಬಾಗ ಈ ಪರಿವರ್ತನೆ ದೇಹಭಾನದಿಂದ ಶಿಫ್ಟ್ ಆಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದಿದೆಯಲ್ಲ, ಈ ಪರಿವರ್ತನೆ, ಈ ಪುರುಷಾರ್ಥ ಬಾಬಾಗೆ ಬೇಕಾಗಿದೆ. ಎಂದೂ ಇಷ್ಟು ಖುಷಿ ಆಗಬೇಡ್ರಿ. ಡ್ರೆಸ್ ಬದಲಾಯಿಸಿದ್ವಿ, ಆಹಾರ ಬದಲಾಯಿಸಿದ್ವಿ, ಹೊರಗಡೆಯಿಂದ ನಮ್ಮ ಮಾತು ಬದಲಾಯಿಸಿದ್ವಿ, ಅದಕ್ಕೆ ನಾವು ಬಿಕೆ ಆಗಿಬಿಟ್ವಿ, ನಾವು ಬ್ರಾಹ್ಮಣ ಆಗಿಬಿಟ್ವಿ, ಅಥವಾ ಫರಿಸ್ತಾ ಆಗಿಬಿಟ್ವಿ, ಅಥವಾ ನಾವು ಬಾಪ್ ಸಮಾನ ಆಗಿಬಿಟ್ವಿ ಅಂತ ಹಿಂಗೆ ಖುಷಿ ಆಗಬೇಡ್ರಿ. ಬಾಬಾ ಹೇಳ್ತಾರೆ ನಿರಂತರ ಆತ್ಮಸ್ಥಿತಿಯಲ್ಲೇ ಸ್ಥಿತ ಆಗಿ ಅತೀಂದ್ರ ಸುಖದ ಅನುಭವ ಮಾಡುವಂಥ ಒಂದು ಪುರುಷಾರ್ಥವನ್ನು ಮಾಡ್ರಿ, ಸುಧಾರಿಸ್ಕೊಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಚढ़ाई बहुत ऊंची है, इसीलिए बहुत खबरदार होकर चलना है. ನಾವೇನು ಶಿಖರ ಮುಟ್ಟಬೇಕಾಗಿದೆ, ನಮ್ಮ ಗುರಿ ಮುಟ್ಟಬೇಕಾಗಿದೆ, ಅದು ಭಾಳ ಎತ್ತರ ಇದೆ ಅಂತಾರೆ ಬಾಬಾ. ಹೈಯೆಸ್ಟ್ ಸ್ಟೇಜ್. ಸಾಧಾರಣ ರೋಲ್ನಲ್ಲಿ ಏನೇನೋ ಆಗ್ತೀವಿ, ಮಿನಿಸ್ಟರ್ ಆಗೋದು ಅಥವಾ ಏನೋ ದೊಡ್ಡ ವ್ಯಕ್ತಿ ಆಗೋದು, ಇದೆಲ್ಲ ರೋಲ್ನಲ್ಲಿದೆ. ಆದರೆ ಆತ್ಮದ ಸ್ಥಿತಿ ಇದೆ ಅಥವಾ ಪರಮಾತ್ಮನ ಸಮಾನ ಸ್ಟೇಜ್ ಇದೆ ಅಥವಾ ಅತೀಂದ್ರಿಯ ಸುಖದ ಅನುಭೂತಿ ಇದೆ, ಇದು ಭಾಳ ಹೈಯೆಸ್ಟ್ ಸ್ಟೇಜ್. ಇದನ್ನು ಮುಟ್ಟಬೇಕು ಅಂತಂದರೆ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಂತಾರೆ ಬಾಬಾ. ಕರ್ಮದ ಮೇಲೆ ಕೋಯಿ ಬಿ ಕರ್ಮ ಸಂಭಾಲ್ ಕರ್ನ, ಭಾಳ ಎಚ್ಚರಿಕೆಯಿಂದ ಸಂಭಾಲ್ ಮಾಡಿಕೊಂಡು ಕರ್ಮ ಮಾಡ್ರಿ. ಅಹಂಕಾರ ಮೇ ನಹಿ ಆನಾ, ಉಲ್ಟಾ ಕರ್ಮ ಕರ್ಕೆ ಸಜಾಯ್ ನಹಿ ತಯಾರು ಕರ್ನಿ ಹೇ. ರೋಲ್ನಲ್ಲಿ ಉಲ್ಟಾ ಕರ್ಮಗಳನ್ನು ಮಾಡಿ ನೀವು ನಿಮ್ಮ ದಂಡವನ್ನು ನೀವೇ ತಯಾರು ಮಾಡ್ಕೋಬೇಡ್ರಿ. ಗಾಂಟ್ ಬಾನ್ನಿ ಹೇ ಕಿ ಹಮೇ ಇನ್ ಲಕ್ಷ್ಮೀ ನಾರಾಯಣ್ ಜೈಸಾ ಬನ್ನಾ ಹಿ ಹೇ. ಗಂಟು ಹಾಕೊಡ್ರಿ ಅಂತಾರೆ ಬಾಬಾ. ಗಂಟು ಹಾಕೊಳ್ರಿ ಅಂದರೆ ಬರೀ ಸ್ಥೂಲ ರೂಪದ ಮಾತಲ್ಲ, ಗಂಟು ಹಾಕೊಳ್ಳೋರದಾರ, ಹಾಕೊಂಡ್ರೆ ಏನು ಕೆಟ್ಟದ್ದಲ್ಲ, ಹಾಕೋಬೇಕು. ಬಾಬಾ ನೆನಪು ಮತ್ತೆ ಬರ್ತದ.
ಹಾಕೊಳ್ಳದೆ ಇದ್ರೂ ನಡೀತದ, ಅದರ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಗಂಟು ಹಾಕೋಬೇಕಾಗಿದೆ. ಆದ್ರೆ ನಾ ಲಕ್ಷ್ಮೀನಾರಾಯಣರಂಗ ಆಗಬೇಕು. ಎಷ್ಟೋ ಜಗತ್ತಿನಲ್ಲಿ ವಿದ್ಯಾರ್ಥಿಗಳದಾರ, ನಾ ಆದ್ರೆ IAS ಅಧಿಕಾರಿ ಆಗಬೇಕು, ನಾ MBBS ಓದಬೇಕು, ಎಲ್ಲ ಜೀವನದಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಾಡಿದ್ರೆ ನಾ ಸೈನ್ಸೇ ಮಾಡಬೇಕು, ಅಥವಾ ನಾ ಆದ್ರೆ ಆರ್ಟಿಸ್ಟ್ ಆಗಬೇಕು ಅಂತ ಹೇಗೆ ಪಕ್ಕ 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 ನಿಶ್ಚಯ ಇರ್ತದೋ ನಾ ಇದೇ ಆಗಬೇಕು ಅಂತ. ಹಂಗ ಮಕ್ಕಳಿಗೆ ದೇವತಾ ಆಗೋದು ದೊಡ್ಡದಲ್ಲ, ಸತ್ಯಕ್ಕೆ ಹೋಗೋದು ದೊಡ್ಡದಲ್ಲ, ಲಕ್ಷ್ಮೀನಾರಾಯಣ ಆಗಬೇಕು. ಲಕ್ಷ್ಮೀನಾರಾಯಣ ಅಂದರೆ ಬಾಪ್ ಸಮಾನ್ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದು. इंदिना वरदान रूहानियत की श्रेष्ठ स्थिति द्वारा वातावरण को रूहानी बनाने वाले सहज पुरुषार्थी भव. ಆತ್ಮೀಯತೆಯಿಂದ, ಆತ್ಮೀಯತೆ ಅಂದರೆ ಸೋಲ್ ಕಾನ್ಷಿಯಸ್, ಹೈಯರ್ ಕಾನ್ಷಿಯಸ್, ಬಾಪ್ ಸಮಾನ್ ಸ್ಮೃತಿಯಿಂದ, ಬಾಬನ ಸ್ಮೃತಿಯಿಂದ ಏನು ಸ್ಥಿತಿ ಇದೆ ಅದಕ್ಕೆ ರೂಹಾನಿಯತ್ ಅಂತಾರೆ ಬಾಬಾ. ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಯ ಮಾಡುವಂತಹ, ರೂಹಾನಿಯ ಮಾಡುವಂತಹ सहज पुरुषार्थिಗಳು ಆಗ್ರಿ. रूहानियत की स्थिति द्वारा अपने सेवा केंद्र का ऐसा रूहानी वातावरण बनाओ जिससे स्वयं की और आने वाली आत्माओं की सहज उन्नति हो सके. अंडरलाइन ಬಾಬಾ ಹೇಳ್ತಾರೆ, ಅಕ್ಕಂದ್ರೆ ಇರಲಿ, ಸೇವಾ ಕೇಂದ್ರಕ್ಕೆ ಬರುವಂಥ ಯಾರೇ ಅಣ್ಣಂದರು, ಮಾತೆಯರು, ಕುಮಾರಿಯರು, ಕುಮಾರಿ ಯಾರೇ ಇರಲಿ, ಬಾಬಾ ಹೇಳ್ತಾರೆ ಸೇವಾ ಕೇಂದ್ರ ಹೆಂಗಿರಬೇಕು. ಸೇವಾ ಕೇಂದ್ರ ಅಂದರೆ ಏನು? ಎಸ್ಲಂ ಅಂತ ಹೇಳ್ತಾರೆ ಬಾಬಾ, ಮುಕ್ತಿ ಸ್ಥಳ. ಸೇವಾ ಕೇಂದ್ರ ಅಂದರೆ ಹಟ್ಟಿ, ಎಲ್ಲವೂ ಇಲ್ಲೇ ಸಿಗ್ತದೆ ಎಲ್ಲ ಆತ್ಮರಿಗೆ. ಇಂಥ ಒಂದು ಸ್ಥಾನ ಹೆಂಗಿರಬೇಕದು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾಳೆ ಯಾವುದೇ ಆತ್ಮ ಇದ್ರ ಒಳಗಡೆ ಬಂದರು ಅಂತಂದ್ರೆ ಅವರಿಗೆ ಸಹಜ ಉನ್ನತಿ ಅನ್ನಿಸ್ಬೇಕು. ಬಂದೀವಿ ಅಂದ್ರೆ ಹಂಗೆ ಭೇಟಿಯಾಗಿ ಬಂದೀವಿ ಅಂತ ಅನ್ನಿಸ್ಬಾರ್ದು. ಇಲ್ಲಿ ಸಹಜ ಆತ್ಮ ಉನ್ನತಿ ದರ್ಶನ ಮಾಡಿ ಕಣ್ಣುಗಳಿಗೆ ಚಂದ ಅನಿಸ್ತದೆ, ಸೇವಾ ಕೇಂದ್ರ ಚಂದ ಇತ್ತು ಅಂತ. ಕಿವಿಗಳಿಗೆ ಜ್ಞಾನ ಕೇಳಿ ಚಲೋ ಇತ್ತು, ಭಾಳ ಚಂದ ಹೇಳಿದರು ಅಂತ ಅನಿಸೋದಷ್ಟೇ ಅಲ್ಲ, ಆತ್ಮ ಉನ್ನತಿ ಆಗಬೇಕು. ಅರ್ಥಾತ್ ಅವರೂ ಕೂಡ ಅವರ ದೇಹಭಾನದಿಂದ ಪರೆಯಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಪೋರ್ಟ್ ಸಿಗಬೇಕು ಸೇವಾ ಕೇಂದ್ರಗಳಿಂದ. ಅಂದಮೇಲೆ ಅಂಥ ರೂಹಾನಿ ವಾತಾವರಣ ಸೇವಾ ಕೇಂದ್ರದಲ್ಲಿ ತಯಾರು ಮಾಡಬೇಕು. जो भी बाहर के वातावरण से थके हुए आते हैं उन्हें एक्स्ट्रा सहयोग की आवश्यकता होती है. ಬಾಬಾ ಹೇಳ್ತಾರೆ, ಯಾರೆಲ್ಲ ಸೇವಾ ಕೇಂದ್ರಕ್ಕೆ ಬರ್ತಾರೆ, ಸೆಂಟ್ರಿಗೆ ಬರ್ತಾರೆ, ಹೆಂಗೆ ಬರ್ತಾರ? ಸುಸ್ತಾಗಿ ದಣದು ಬರ್ತಾರೆ. ಅವರು ಎದರಿಂದ ಭಾಳ ಕೆಲಸ ಮಾಡಿ ಅಂತ ಆ ಮಾತಲ್ಲ, ಎಲ್ಲ ನೋಡಿ ಜಗತ್ತಿನಾಗ ಎಲ್ಲ ದರ್ಶನ ಮಾಡಿ, ಎಲ್ಲ ಮಂದಿರಕ್ಕೆ ಹೋಗಿ, ಎಷ್ಟೋ ಜನರಿಗೆ ಭೇಟಿಯಾಗಿ, ಎಲ್ಲ ಸಂಬಂಧಗಳ ಅನುಭವ ಮಾಡಿ, ಅಲ್ಲಿ ಏನೂ ಇಲ್ಲಪ್ಪ, ಎಷ್ಟು ಸ್ವಾರ್ಥ ಇದೆ, ಅಥವಾ ಯಾವ ಸತ್ಯ ಪ್ರೀತಿನ ಹುಡುಕ್ತಿದ್ದೀನಿ ಇದು ಸಿಗ್ತಾ ಇಲ್ಲ ಅಂತ ಭರವಸೆಯನ್ನು ಕಳ್ಕೊಂಡು ಸುಸ್ತಾಗಿ ಬಂದಂಥ ಆತ್ಮಗಳೇನು ಬರ್ತಾರಲ್ಲ ಅವರಿಗೆ ಇಲ್ಲಿ ಎಕ್ಸ್ಟ್ರಾ ಸಹಯೋಗದ ಅವಶ್ಯಕತೆ ಇದೆ. ಎಕ್ಸ್ಟ್ರಾ ಸಹಯೋಗ ಅಂದರೆ ಒಂದು ಸಹಯೋಗ, ಅವರು ಆ ಜಗತ್ತಿನಿಂದ ಪರೆಯಾಗಿ ಅದರಿಂದ ಹೊರಗೆ ಬಂದು ಬಾಬನ ಮನೆಗೆ ಬಂದಿದ್ದಾರಾ, ಇದು ಒಂದು ಸಪೋರ್ಟ್. ಇನ್ನೊಂದು, ಇಲ್ಲಿ ವಾತಾವರಣದಲ್ಲಿ ಎಂಟರ್ ಆದರೆ ವಾತಾವರಣದಲ್ಲಿನ ರೂಹಾನಿ ವೈಬ್ರೇಷನ್ ಆ ಆತ್ಮಗಳಿಗೆ ಮೇಲೆತ್ತಲಿಕ್ಕೆ ಸಪೋರ್ಟ್ ಸಿಗಬೇಕು. इसलिए उन्हें रूहानी वायुमंडल का सहयोग दो. ಅದಕ್ಕೆ ಬಾಬಾ ಅಂತಾರ, ನಾವು ಸೆಂಟ್ರ ಸ್ವಚ್ಛ ಇಡ್ತೀವಿ, ಅವಶ್ಯಕಿದೆ, ಅದರದ್ದು ಪುಣ್ಯ ಜಮಾ ಆಗ್ತದ. ಸೇವಾ ಕೇಂದ್ರದಲ್ಲಿ ಯಾವುದೇ ಶಬ್ದಗಳಾಗ್ಲಾರ್ದಂಗೆ ನಾವೇನು ನೋಡ್ಕೊಳ್ತೀವಿ, ಇದ್ರದ್ದು ಪುಣ್ಯ ಇದೆ, ಇದ್ರದ್ದು ಪಾಪ ಇದೆ. ನಾ ಎಷ್ಟು ಮಾತಾಡ್ತೀನಿ, ಎಲ್ಲಿ ಬೇಕಾದಲ್ಲಿ ನಿಂತ್ಕೊಂಡು ಏನು ವಿಚಾರ ಮಾಡ್ತೀನಿ, ಇದ್ರದ್ದು ಬೋಜ ಆಗ್ತದ. ನಾ ಎಷ್ಟು ಸೈಲೆಂಟ್ ನನ್ನ ಆತ್ಮೀಯ ಸ್ಥಿತಿಯಲ್ಲಿರ್ತೀನಿ, ಇದಕ್ಕೂ ನನ್ನ ಪುಣ್ಯ ಜಮಾ ಆಗ್ತದೆ. ಅದಕ್ಕೆ ಬಾಬಾ ಅಂತಾರ, ಬರೀ ಇದಷ್ಟೇ ಅಲ್ಲ, ಸೇವಾ ಕೇಂದ್ರದಲ್ಲಿ ಯಾವುದೇ ಹೊರಗಿನ ಆವಾಜ್ ಬರಲಾರ್ದಂಗೆ ಅಥವಾ ಯಾವುದೇ ಅಶುದ್ಧ ಇರಲಾರ್ದಂಗೆ ಕ್ಲೀನ್ ಇರ್ತೀವಿ ಸ್ಥೂಲ ರೂಪದಲ್ಲಿ ಅಂತಂದ್ರೆ ಇದು ಜರೂರಿ ಅದ. ಇದಂತೂ ಪ್ರತಿ ಮಠಗಳಲ್ಲಿ, ಆಶ್ರಮಗಳಲ್ಲಿ, ಮನೆಗಳಲ್ಲೂ ಸ್ವಚ್ಛತೆ ಇದೆ, ಸೌಂಡ್ಲೆಸ್ ಇದೆ. ಆದರೆ ಇವತ್ತಿನ ಎಲ್ಲ ಕಡೆಯಿಂದ ಹೋಗಿ ದಣಿದು ಅಂದರೆ ಹೋಪ್ಲೆಸ್ ಆಗಿರುವಂಥ ಆತ್ಮಗಳಿಗೇನು ಹೋಪ್ ತುಂಬಬೇಕಾಗಿದೆಯಲ್ಲ, ಭರವಸೆ ತುಂಬಬೇಕಾಗಿದೆ ತಮ್ಮ ಸತ್ಯದಲ್ಲಿ ಸ್ಥಿತ ಆಗಲಿಕ್ಕೆ. ಅವರಿಗೆ ಬೇಕು ಆತ್ಮೀಯತೆ. ಅಂದರೆ ಅಷ್ಟೊಂದು ಇಲ್ಲಿ ತಪಸ್ಸು, ಆತ್ಮೀಯ ಮಾತು, ಆತ್ಮೀಯ ಚಿಂತನೆ, ಆತ್ಮೀಯ ಜ್ಞಾನದ ಚರ್ಚೆ, ಆತ್ಮೀಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ಯೋಗದ ಅಭ್ಯಾಸ ಈ ಸೇವಾ ಕೇಂದ್ರದಲ್ಲಿ ಆಯಿತು ಅಂತಂದ್ರೆ ಆಗ ಆತ್ಮಗಳಿಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಸಿಗ್ತದಂತಾರೆ ಬಾಬಾ. ರೂಹಾನಿ ವಾಯುಮಂಡಲ್ ಕಾ ಸಹಯೋಗ ದೋ. ಬಾಬಾ ಅಂತಾರೆ, ಹೆಲ್ಪ್ ನಾವು ಮಾಡೀವಿ, ಧನ್ ಸೇವಾ ಮಾಡೀವಿ, ತನ್ ಸೇವಾ ಮಾಡೀವಿ, ಮನಸ್ಸಿನ ಸೇವಾ ಮಾಡೀವಿ. ಮನಸಾ ಸೇವಾನೂ ಸೇವಾನೇ. ಈ ಮೂರು ತನು ಮನ ಧನ, ಮನಸ ವಾಚ ಕರ್ಮಣ ಸೇವಾ ಮಾಡಿದ್ದೀವಿ. ಈಗ ಬಾಬಾ ಇನ್ನೊಂದು ಸೇವೆಯನ್ನು ನಮ್ಮಿಂದ ಮಾಡಿಸಿ ನಮ್ಮ ಭಾಗ್ಯ ಮಾಡಿಸ್ಬೇಕಂತಾರೆ ಬಾಬಾ.
ಏನದು ವಾಯುಮಂಡಲಕ ಸಹಯೋಗದೋ. ವಾಯುಮಂಡಲ ಅಂತಂದರೆ ಇಲ್ಲಿ ನನ್ನಿಂದ ಯಾವುದೇ ರೀತಿಯ ದೇಹಭಾನದ ಒಂದು ವಾತಾವರಣ ತಯಾರಾಗದೆ ಸ್ಮೃತಿಯಿಂದ ಆತ್ಮಸ್ಮೃತಿಯಲ್ಲಿ ಸ್ಥಿತ ಆದಂಥ ಶುಭ ವೈಬ್ರೇಷನ್ ಏನಿದೆ, ರುಹಾನಿಯತ್, ಅದರ ಸಹಯೋಗ ಬೇಕಾಗಿದೆ. ಅದಕ್ಕೆ ಸಹಜ ಪುರುಷಾರ್ಥಿ ಬನೋ ಅವ್ರು ಬನಾವೋ. ಅದಕ್ಕಾಗಿ ನೀವು ಸಹಜ ಪುರುಷಾರ್ಥಿಯಾಗ್ರಿ ಮತ್ತು ಮಾಡ್ರಿ. हरेक आने वाली आत्मा का अनुभव करे कि यह स्थान सहजी उन्नति प्राप्त करने का है. ಬರುವಂತಹ ಪ್ರತಿಯೊಬ್ಬ ಆತ್ಮಗಳು ಈ ಅನುಭವ ಮಾಡಬೇಕು. ಈ ಸ್ಥಾನ, ಈ ಸೇವಾ ಕೇಂದ್ರ ನಾನು ಆತ್ಮ ಉನ್ನತಿಯ ಸ್ಥಾನದ, ಇಲ್ಲಿ ನನಗೆ ಉನ್ನತಿ ಪ್ರಾಪ್ತ ಆಗ್ತದಂತ ಅನುಭವ ಮಾಡಬೇಕು. ಆತ್ಮ ಉನ್ನತಿ ಅಂದರೆ ಬರೀ ಜ್ಞಾನ ಕೇಳೋದು. ಜ್ಞಾನ ಅವಶ್ಯಕಿದೆ, ಲೈಟ್ ಅವಶ್ಯಕಿದೆ ಬಾಬರ್ದು. ಬರೀ ಜ್ಞಾನ ಕೇಳಿ ಇಲ್ಲಿ ಶಾಂತಿ ಇದೆ ರೀ, ವಾತಾವರಣ ತಣ್ಣಗದ, ಮತ್ತು ಇಲ್ಲಿ ಗದ್ಲಿಲ್ಲ, ಊರು ಬಿಟ್ಟು ಹೊರಗದ, ಅಥವಾ ಬಾಬನ ಮನೆ ಅಂತಂದ್ರೆ ಒಂಥರ ಏನೋ ಚಲೋ ಅನ್ನಿಸ್ತದ ಅನ್ನೋದು ಅಷ್ಟೇ ಅಲ್ಲ. ಆತ್ಮ ದೇಹದಿಂದ ಡಿಟ್ಯಾಚ್ ಆಗಿ, ಆ ದೇಹದ ಭಾನದಿಂದ ಪರೆಯಾಗಿ ಆತ್ಮದ ಸತ್ಯ ಅನುಭವ ಮಾಡಲಿಕ್ಕೆ, ಅಥವಾ ನಂದಿಲ್ಲಿ ಕಲ್ಯಾಣ ಆಗ್ತದ ಅಂತ ಅವರಿಗೆ ಫೀಲ್ ಆಗಬೇಕು. ಆ ಥರ ಸಹಯೋಗ ಕೊಡ್ರಿ ಅಂತಾರೆ ಬಾಬಾ. ಅಂದರೆ ನಾವು ಯಾವ ರೀತಿಯ ಸಹಯೋಗ ಕೊಡ್ತೀವಿ, ರಿಟರ್ನ್ ನಮಗೆ ಪ್ರಾಪ್ತಿ ಆಗ್ತದೆ. ಅಥವಾ ಯಾವ ರೀತಿಯ ತೊಂದರೆ ಕೊಡ್ತೀವಿ, ಅದರ ಭೋಜನೂ ಕೂಡ ನಮಗೆ ರಿಟರ್ನ್ ಆಗ್ತದೆ ಡ್ರಾಮಾದೊಳಗೆ. ಅದಕ್ಕೆ ನಾವು ಯಾಕೆ ಭಗವಂತನ ಯಜ್ಞದ ಮನೆಯೊಳಗೆ ಈ ಅನೇಕ ಆತ್ಮರ ಕಲ್ಯಾಣ ಆಗಲಿಕ್ಕೆ, ಆತ್ಮ ಉನ್ನತಿ ಆಗಲಿಕ್ಕೆ ಭಗವಂತನ ಒಂದು ಇಚ್ಛಾ ಏನಿದೆ, ಮಕ್ಕಳೇ ನಿಮ್ಮಿಂದ ಆ ವಾತಾವರಣ ತಯಾರಾಗಬೇಕು ಅಂತ. ಯಾಕೆಂದರೆ ಶಿವಬಾಬರೇ ವಾತಾವರಣವನ್ನು ತಯಾರು ಮಾಡಿಸ್ಬೋದು ಎಕ್ಸ್ಟ್ರಾ ಫೋರ್ಸ್ ತುಂಬಿ. ಆದರೆ ಮಕ್ಕಳ ಮೂಲಕ ಯಾಕೆ ಹೇಳ್ತಾರೆ ಅಂದರೆ ಮಕ್ಕಳ ಭಾಗ್ಯವನ್ನು ಬೆಳಗಿಸ್ಬೇಕಾಗಿದೆ ಶಿವಬಾಬರವರಿಗೆ. ಅದಕ್ಕೆ ಈ ಸ್ಮೃತಿಯನ್ನು ಕೊಡಿಸ್ತಿದ್ದಾರೆ, ಮೈಂಡಿಗೆ ನೆನಪು ಕೊಡಿಸ್ತಾ ಇದ್ದಾರೆ. ಸ್ಲೋಗನ್: ವರದಾನಿ ಬನ್ ಶುಭ ಭಾವನಾ ಶುಭ ಕಾಮನಾ ಕಾ ವರದಾನ್ ದೇತೆ ರಹೋ. ವರದಾನಿಯಾಗಿ ಶುಭ ಭಾವನೆ ಶುಭ ಕಾಮನೆಯಿಂದ ವರದಾನ ಕೊಡ್ತಾ ಹೋಗ್ರಿ. ಯಾಕೆ ಅಂದರೆ ಈ ಮೈಂಡ್, ಲಿಮಿಟೆಡ್ ಮೈಂಡ್ ಯಾವಾಗಲೂ ಇನ್ನೊಬ್ಬರಿಗೆ ಶಾಪ ಕೊಡ್ತಾ, ವ್ಯರ್ಥ ವಿಚಾರ ಮಾಡ್ತಾ, ಕಮ್ಜೋರಿಗಳನ್ನು ಹುಡುಕ್ತಾ ಬಂದಿದೆ. ಅದಕ್ಕಾಗಿಯೇ ಈ ಮನಸ್ಸು ಪೂರ್ಣ ತಮೋಪ್ರಧಾನ ಆಗಿದೆ. ಅದಕ್ಕೆ ಈ ಮನಸ್ಸಿನಲ್ಲಿ ಶುಭ ಭಾವ ತುಂಬಿಸ್ಬೇಕು, ಶುಭ ಭಾವ ತುಂಬುವ ಕೆಲಸ ಕೊಡಬೇಕು. ಅದಕ್ಕೆ ಬಾಬಾ ಅಂತಾರೆ, ಈ ಮನಸ್ಸಿನಿಂದ ಏನು ಮಾಡ್ರಿ, ಹರಿಸ್ರಿ, ಎಲ್ಲರಿಗೆ ಚಲೋ ಆಗಲಿ, ಒಳ್ಳೆಯದಾಗಲಿ, ಎಲ್ಲರೂ ಬಾಬಾನ ಮಕ್ಕಳು. ಈ ಥರ ಮನಸ್ಸಿನಿಂದ ನಾವು ಹರಿಸೋದ್ರಿಂದ ಏನಾಗ್ತದಂದ್ರೆ ಬಾಬಾ ಹೇಳ್ತಾರೆ, ನೀವು ವರದಾನಿ ಆಗ್ತೀರಿ. ವರದಾನಿ ಆಗೋದು ಅಂತಂದರೆ ಆ ರೀತಿ ಕೊಡುವಂಥವ್ರು ಆಗ್ತೀರಿ, ಬೇಡುವುದರಿಂದ ನೀವು ಮುಕ್ತ ಆಗ್ತೀರಿ ಅಂತ. ಅವ್ಯಕ್ತಿ ಇಶಾರೆ: ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೇ ಸದಾ ವಿಜಯಿ ಬನೋ. ಕಂಬೈನ್ಡ್ ಅಂದರೆ ಆತ್ಮ, ಶಕ್ತಿ, ಪರಮಾತ್ಮ, ಶಿವ. ಆತ್ಮ ಮತ್ತು ಪರಮಾತ್ಮ ಶಿವನಿಂದ ಪ್ರಾಪ್ತ ಆದಂತಹ ಏನು ನಾಲೇಜ್ ಇದೆ, ಆ ನಾಲೇಜೇ ಶಕ್ತಿ. ಆ ಶಕ್ತಿ ಯಾವಾಗ ನನ್ನಲ್ಲಿ ಧಾರಣೆ ಆಗ್ತದೋ ಆಗ ನಾ ಶಕ್ತಿ ಆಗ್ತೀನಿ. ನಾಲೇಜ್ ಧಾರಣೆಯಾದಾಗ ನಾ ಆತ್ಮ ಶಕ್ತಿ, ನಾ ಆತ್ಮ ಶಕ್ತಿ, ಶಿವಬಾಬಾ ಶಿವ. ಈ ಕಂಬೈನ್ಡ್ ರೂಪದ ಸ್ಮೃತಿ ಇದ್ದಾಗ ನಾವು ಎಲ್ಲವುಗಳ ಮೇಲೆ ವಿಜಯ ಆಗಕ್ಕೆ ಸಾಧ್ಯ ಇದೆ. ಬಾಬಾ ಕಂಬೈನ್ಡ್ ಹೇ ಇಸ್ಲಿ ಉಮಂಗ್ ಉತ್ಸಾಹ ಸೆ ಬಡ್ತೆ ಚಲೋ. ಒಂದೇ ಮಾತು ಬಾಬಾ ಅಂತಾರೆ, ಈ ಸ್ಮೃತಿ ಮೈಂಡಿಗೆ ನೆನಪು ಕೊಡಿಸ್ರಿ, ನನ್ನ ಜೊತೆಗೆ ಬಾಬಾ ಇದ್ದಾರೆ, ನನ್ನ ಜೊತೆಗೆ ಬಾಬಾ ಅದಾರ ಅನ್ನುವಂಥ ಕಂಬೈನ್ಡ್ ರೂಪ್ ನೆನಪಿಟ್ಕೊಡ್ರಿ. ನೆನಪಿಟ್ಕೊಂಡು ಸದಾ ಉಮಂಗ್ ಉತ್ಸಾಹದಿಂದ ಹಾರ್ತಾ ಇರ್ರಿ. ಕಮ್ಜೋರಿ ದಿಲ್ ಶಿಕಸ್ತಪನ್ ಬಾಬಾಕ್ಕೆ ಹವಾಲೆ ಕರ್ದೋ. ಏನು ಕಮ್ಜೋರಿ ಇದೆ, ಏನು ವೀಕ್ನೆಸ್ ಇದೆ, ಮನಸ್ಸಿನ ಬೇಜಾರಿದೆ, ಮನಸ್ಸಿಗೆ ಸುಸ್ತಾಗಿದೆ, ಮನಸ್ಸಿಗೆ ಕೆಟ್ಟ ಅನಿಸಿದೆ, ಅಥವಾ ಮನಸ್ಸಿನಲ್ಲಿ ಈ ರೀತಿ ಅನ್ನಿಸ್ತದ, ನಮ್ಮ ಕಡೆ ಏನಾಗೋದಿಲ್ಲ ಈ ಮಾರ್ಗದಲ್ಲಿ, ನಾವೇನು ಅಂಥ ದೊಡ್ಡ ಬ್ರಹ್ಮ ಬಾಬಾರಂಗೆ ಆಗ್ಲಿಕ್ಕಾಗ್ತದ, ನಾವೇನು ಮಮ್ಮಾರಂಗೆ ಆಗ್ಲಿಕ್ಕಾಗ್ತದೆ, ನಾವು ದಾದೀಜಿಯವರಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅಂತೇನು ಕಮ್ಜೋರಿ ಇದೆ. ಇಲ್ಲಿ ತಕ್ಕ ಮನಸ್ಸು ಬೇಜಾರಲ್ಲಿದೆ, ನಮ್ಮ ಕಡೆ ಆಗೋದಿಲ್ಲ, ಅವರೇ ಬೇರೆ ನಾವೇ ಬೇರೆ ಅಂತೇನು ರೋಲ್ ಕಾನ್ಷಿಯಸ್ ಇದೆ. ಇದಕ್ಕೆ ರೋಲ್ ಕಾನ್ಷಿಯಸ್ ಅಂತ ಹೇಳ್ತಾರೆ ಬಾಬಾ ಈ ಕಮ್ಜೋರಿಗೆ. ಅಂದರೆ ನಾವೆಲ್ಲರೂ ಆತ್ಮ, ದಾದಿ ಆಗುವ ರೋಲ ಅಥವಾ ಮನೆಯಲ್ಲಿರುವಂಥ ರೋಲ್, ಸೇವಾ ಕೇಂದ್ರದಲ್ಲಿರುವಂಥ ರೋಲ್ ಏನಿದೆ, ಇದು ಬಾಬಾ ಡ್ರಾಮಾ ಕೊಟ್ಟಿರುವಂಥದ್ದು. ಅಂದಮೇಲೆ ನಾವೆಲ್ಲ ಯಾರು, ಬಾಪ್ ಸಮಾನ್ ಪರಿಶುದ್ಧ ನಿರಾಕಾರ ಆತ್ಮ ಜ್ಯೋತಿ ಇದ್ದೀವಿ. ಅಂದಮೇಲೆ ನಾವು ರೋಲ್ ಕಾನ್ಷಿಯಸ್ನಲ್ಲಿ ಬಂದು ನಮ್ಮ ಕಡೆ ಆಗೋದಿಲ್ಲ, ನಾವೇ ಬೇರೆ, ನಾವು ಕಮ್ಮ ಅನ್ನುವಂಥ ಈ ದಿಲ್ ಶಿಕಸ್ತಪನ ಏನಿದೆಯಲ್ಲ, ಅಥವಾ ಮನಸ್ಸಿಗೆ ಬೇಜಾರು ಅಥವಾ ಕೀಳರಿಮೆ ಭಾವ ಇದೆ, ಇದನ್ನು ಬಾಬಾ ಹೇಳ್ತಾರೆ, ನನಗೆ ಅರ್ಪಣೆ ಮಾಡಿಬಿಡ್ರಿ. ಅಪ್ನೇ ಪಾಸ್ ನಹಿ ರಕ್ಕೋ. ಇಂಥವೆಲ್ಲ ಸಣ್ಣ ಮಾತು, ಕೀಳರಿಮೆಯ ಮಾತು, ಹದ್ದಿನ ಮಾತುಗಳೇನದವ ಇವು ನಿಮ್ಮ ಹತ್ರ ಇಟ್ಕೋಬೇಡ್ರಿ. ಅಪ್ನೇ ಪಾಸ್ ಸಿರ್ಫ್ ಉಮಂಗ್ ಉತ್ಸಾಹ ರಕ್ಕೋ. ನಿಮ್ಮ ಹತ್ರ ಕೇವಲ ಉಮಂಗ್ ಉತ್ಸಾಹ ಇಟ್ಕೊಳ್ರಿ.
सदा उमंग उत्साह में नाचते रहो, गाते रहो और ಬ್ರಹ್ಮ ಭೋಜನ್ करते रहो. ಸದಾ ಉಮಂಗ ಉತ್ಸಾಹದಲ್ಲಿ ಡಾನ್ಸ್ ಮಾಡ್ತಾ ಇರಿ. ಅಂದರೆ ಮನಸ್ಸಿನ ಡಾನ್ಸ್, ಮನಸ್ಸಿಗೆ ಏನು ಕಳ್ಕೊಂಡಿತ್ತದು, ಎಲ್ಲೋ ಸಿಕ್ಕ ಹಾಕೊಂಡಿತ್ತು, ಸಿಗಬೇಕಾದವ್ರು ಸಿಕ್ಕರು ಅಂತಂದರೆ ಎಷ್ಟು ಖುಷಿ ಆಗ್ತದ. ಅದಕ್ಕೆ ಆ ಮನಸ್ಸಿನ ಡಾನ್ಸ್ ಮಾಡ್ರಿ, ಹಾಡು ಹೇಳ್ರಿ, ಬ್ರಹ್ಮ ಭೋಜನವನ್ನು ತಿನ್ರಿ. ಸೂಕ್ಷ್ಮ ಸ್ಥೂಲ ಎರಡೂ ಮಾತು. ಸೂಕ್ಷ್ಮನೇ ಸಿಕ್ಕ ಮೇಲೆ ಸ್ಥೂಲ ಮಾಡೋದೇನು ದೊಡ್ಡ ಮಾತ. ಸೂಕ್ಷ್ಮ ರೂಪದ ಡಾನ್ಸ್ ಮಾಡ್ರಿ, ಸೂಕ್ಷ್ಮ ರೂಪದ ಮನಸ್ಸಿನ ಹಾಡು ಹೇಳ್ರಿ, ವಾಹ ಬಾಬಾ ವಾಹ ವಾಹ ನನ್ನ ಪಾತ್ರ ವಾಹ ಅಂತ. ಬ್ರಹ್ಮಭೋಜನ ಮಾಡ್ರಿ, ಅಂದರೆ ಬ್ರಹ್ಮ ಭಾವನ ಆಚರಣೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಇನ್ನು ಸ್ಥೂಲ ರೂಪದಲ್ಲೂ ರಾಸ್ ಮಾಡ್ರಿ, ಡಾನ್ಸ್ ಮಾಡ್ರಿ, ಹಾಡು ಹೇಳ್ರಿ, ಹಾಡು ಕೇಳ್ರಿ, ಸ್ಥೂಲ ರೂಪದ ಬ್ರಹ್ಮ ಭೋಜನವನ್ನು ಮಾಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ.